ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. 2025ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಇವತ್ತು ಪ್ರಕಟ ಆಯಿತು. ಎಲ್ಲ ವಿದ್ಯಾರ್ಥಿಗಳು ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು ಯಾವಾಗ ರಿಸಲ್ಟ್ ಬರುತ್ತೆ ಅಂತೇಳಿ. ಅಂತೂ ಇಂತೂ ರಿಸಲ್ಟ್ ಬಂದಾಯಿತು. ಪ್ರಮುಖವಾಗಿ ಉಡುಪಿ ಮೊದಲ ಸ್ಥಾನ, ಇನ್ನು ಯಾದಗಿರಿ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಆದರೆ ಈ ಬಾರಿ ರಿಸಲ್ಟಲ್ಲಿ ಮತ್ತೆ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ಹಾಗೆ ಈಗಿರುವಂಥ ಪ್ರಶ್ನೆ ಏನು ಅಂತಂದರೆ, PUC ಆದ ನಂತರ ಮುಂದಿನ ಆಯ್ಕೆಗಳು ಹೇಗಿರಬೇಕು ಅನ್ನುವಂಥ ಗೊಂದಲ ಸಹಜವಾಗಿರುತ್ತೆ. ಅಂದರೆ ರಿಸಲ್ಟ್ ತಕ್ಕಂತೆ ಮುಂದಿನ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಭಾಳಷ್ಟು ಜನರಿಗೆ ಆ ರೀತಿಯ ಗೊಂದಲಗಳು ಇರುತ್ತೆ. ರಿಸಲ್ಟ್ ಕಡಿಮೆ ಇದ್ರೂ ಕೂಡ ಸೈನ್ಸ್ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರ ಇರುತ್ತೆ. ಸೊ ಈ ರೀತಿಯ ಗೊಂದಲ ಇರೋದ್ರಿಂದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ PUC ಆದ ನಂತರ ಮುಂದೆ ಏನು ಮಾಡಬೇಕು, ಅಂದರೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. PU ಆಯಿತು, ಮುಂದೇನು? ಎಲ್ಲ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇದ್ರು ಯಾವಾಗ ರಿಸಲ್ಟ್ ಬರುತ್ತೆ ಅಂತೇಳಿ. ಅಂತಿಮವಾಗಿ ಅಂತೂ ರಿಸಲ್ಟ್ ಬಂದಾಯಿತು. ಇಡೀ ರಾಜ್ಯದಾದ್ಯಂತ 74% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. PU ಫಲಿತಾಂಶ ಬಂದಾಗಿದೆ. ಉಡುಪಿ ಮೊದಲ ಸ್ಥಾನ, ಯಾದಗಿರಿ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆ 2ನೇ ಸ್ಥಾನ, ಇನ್ನು ಬೆಂಗಳೂರು ದಕ್ಷಿಣ 3ನೇ ಸ್ಥಾನ. ವಿಜ್ಞಾನದಲ್ಲಿ 82.54, ವಾಣಿಜ್ಯ ವಿಭಾಗದಲ್ಲಿ 76.7ರಷ್ಟು, ಇನ್ನು ಕಲಾ ವಿಭಾಗದಲ್ಲಿ 53.29ರಷ್ಟು ಈ ಬಾರಿಯ ರಿಸಲ್ಟ್ ಆಗಿದೆ. ಸೊ ಈ ಬಾರಿಯೂ ಕೂಡ ಇಲ್ಲಿ ವಿದ್ಯಾರ್ಥಿನಿಯರದ್ದೇ ಮೇಲುಗೈ ಆಗಿದೆ. ಪ್ರತಿ ವರ್ಷ ಅವರಿಗೆ ಬಿಟ್ಕೊಡ್ತಾ ಇದ್ದಾರೆ ನಮ್ಮ ಹುಡುಗರು. ಸೊ 3 ವಿಭಾಗದಲ್ಲೂ ಕೂಡ ವಿದ್ಯಾರ್ಥಿನಿಯರೇ ಫಸ್ಟ್ ರ್ಯಾಂಕ್ ಆಗಿದ್ದಾರೆ. ಸೊ ಕಲಾ ವಿಭಾಗದಲ್ಲಿ ಲಾರಿ ಡ್ರೈವರ್ ಮಗಳ ಸಾಧನೆ ಇದು. 600ಕ್ಕೆ 599 ಅಂಕಗಳನ್ನು ಈ ಬಾರಿ ಒಟ್ಟಾರೆ 73.45ರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಒಂದು ಅಂಕ ಎಲ್ಲಿ ಮಿಸ್ ಆಗಿತ್ತೋ ಗೊತ್ತಿಲ್ಲ. 600ಕ್ಕೆ 599 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿರುವಂಥದ್ದು. ಸಹಜವಾಗಿ ಸಾಕಷ್ಟು ಸ್ಟಡಿ ಮಾಡಿರ್ತಾರೆ. ಸುಮ್ಮನೆ ಅಂತೂ ಈ ರೀತಿ ಅಂಕಗಳನ್ನು ಪಡೆಯೋದಿಲ್ಲ. ಒಬ್ಬರು ಅಂತೂ ಚೆಕ್ ಮಾಡೋದಿಲ್ಲ. ಮಾರ್ಕ್ಸ್ ಕೊಡಬೇಕಾದ್ರೆ ಬೇರೆ ಬೇರೆ ರೀತಿಯ ಪ್ರೊಸೆಸ್ ಇರುತ್ತೆ. ಸುಮ್ಮನೆ 600ಕ್ಕೆ 600 ಅಂಕವನ್ನು ಪಡೆಯೋದು ಸಾಮಾನ್ಯ ಅಂತೂ ಅಲ್ವೇ ಅಲ್ಲ. ಬಟ್ ಈ ರೀತಿಯಾಗಿ 600ಕ್ಕೆ 600 ಅಂಕಗಳನ್ನು ಪಡೆದು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅಂದರೆ ಅವರ ಶ್ರಮ ಎಷ್ಟು ಮಟ್ಟಿಗೆ ಇರ್ಬೋದು ಅದನ್ನು ಲೆಕ್ಕ ಹಾಕೊಳ್ಳಿ. ಸೊ ಹಂಗಾಗಿ ಈಗಿರುವಂಥದ್ದು ಏನು ಅಂತಂದರೆ, PUC ಆಯಿತು, ಒಳ್ಳೆ ರಿಸಲ್ಟ್ ಬಂದಿದೆ, ಮುಂದೆ ಏನು ಮಾಡಬೇಕು ಅಂತೇಳಿ. ಭಾಳಷ್ಟು ಜನರು IAS ಓದಬೇಕು ಅಂತ ಹೇಳ್ತಾರೆ. ಅಥವಾ ಆರ್ಥಿಕ ಸಮಸ್ಯೆ ಅಂತ ಬಂದಾಗ ಮನೆಯಲ್ಲಿ ಸಮಸ್ಯೆ ಇರುತ್ತೆ, ಮುಂದೆ ಓದಲಿಕ್ಕೂ ಕೂಡ ಆಗೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಇರುತ್ತೆ. ಜೊತೆಗೆ ಬೇರೆ ಬೇರೆ ಅಕಾಡೆಮಿ ಕಡೆಯಿಂದ ಸ್ಕಾಲರ್ಶಿಪ್ ಕೂಡ ಇರುತ್ತೆ. ಸೊ ಹಂಗಾಗಿ ಯಾರೂ ಕೂಡ PUC ಆದ ನಂತರ ಮನೆಯಲ್ಲಿ ಕೂತ್ಕೋಬೇಡಿ. ಮನೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಸುಮಾರು ಕೋರ್ಸ್ಗಳಿದ್ದಾವೆ. ಸೊ ಅದರಲ್ಲಿ ಯಾವುದು ಉತ್ತಮ ಆಗುತ್ತೆ, ಯಾವುದನ್ನು ನೀವು ಆರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಿಮ್ಮ ಜೊತೆ ನಾವು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ಪ್ರಮುಖವಾಗಿ ರಿಸಲ್ಟ್ ಬಂದಾದ ನಂತರ ವಿದ್ಯಾರ್ಥಿನಿಯವರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಆಯಿತು. ಸ್ಟೇಟಲ್ಲಿ 3rd ರ್ಯಾಂಕ್ ಬಂದಿದ್ದೀನಿ. ನಾನು ನಮ್ಮ ಪೇರೆಂಟ್ಸ್ಗೆ ಮತ್ತು ಮೆಂಟರ್ಸ್, ಟೀಚರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪೇರೆಂಟ್ಸ್ ಇಲ್ಲಾಂದರೆ ಸಾಧ್ಯವಾಗಿರಲ್ಲ. ಸೊ ತುಂಬ ಸಂತೋಷ ಆಯಿತು. ನಮ್ಮ ಪ್ರಿನ್ಸಿಪಲ್ ಸರ್, ನಮ್ಮ ಕಾಲೇಜ್ ಟೀಚರ್ಸ್, ಲೆಕ್ಚರರ್ಸ್, ಮೆಂಟರ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾನಿನ್ನು ಮುಂದೆ UPSC ಮಾಡಬೇಕಂತ ನನಗೆ ಆಂಬಿಷನ್ ಇದೆ. ಸೊ ಖಂಡಿತ ಮಾಡ್ತೀನಿ. ಅದು ಪೇರೆಂಟ್ಸು ಸಪೋರ್ಟಿಂದ ಎಷ್ಟು ದೂರ ಬಂದಿದ್ದೀನಿ. ಇನ್ನೂ ನಾನು ಅಚೀವ್ ಮಾಡಬೇಕಂತ ನನಗೆ ಆಸೆ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಆಯಿತು. ಸ್ಟೇಟಲ್ಲಿ 3rd ರ್ಯಾಂಕ್ ಬಂದಿದ್ದೀನಿ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ರಾಜಶೇಖರ್ VN, ಅಖಿಲ ಭಾರತ ಶಿಕ್ಷಣ ಉಳಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಡೈರೆಕ್ಟರ್ ಆಫ್ ನ್ಯಾಷನಲ್ IAS ಅಕಾಡೆಮಿ ಸುಮಂತ್ ಅವರು ಜಾಯ್ನ್ ಆಗಿದ್ದಾರೆ ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ರಾಜೇಶ್ ಭಟ್, ರಾಜ್ಯ ಕಾರ್ಯದರ್ಶಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘಟನೆ ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ರಾಜಶೇಖರ್ ಸರ್, ಎಲ್ಲ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇದ್ರು. ಎಕ್ಸಾಮ್ ಬರೆದಾದ ನಂತರ ಇದೇ ಟೆನ್ಷನ್ ಇರೋದು, ರಿಸಲ್ಟ್ ಏನಾಗುತ್ತೋ ಅಂತೇಳಿ. ಅಂತಿಮವಾಗಿ ರಿಸಲ್ಟ್ ಆಗಿದೆ. ಭಾಳಷ್ಟು ಜನ ಫಸ್ಟ್ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಇವತ್ತಿನ ರಿಸಲ್ಟ್ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ನಾನು ನಿಮ್ಮ ZTV ಕನ್ನಡ ವಾಹಿನಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಭಾಳ ಒಳ್ಳೆಯ ಕಾರ್ಯಕ್ರಮನ ಇವತ್ತು ನೀವು ಆಯೋಜನೆ ಮಾಡಿದ್ದೀರಾ. ಎರಡನೇದಾಗಿ ಎಲ್ಲ ವಿದ್ಯಾರ್ಥಿಗಳು ಯಾರು
ಈ ಪದವಿ ಪೂರ್ವ ಎಕ್ಸಾಮನ್ನು ತಗೊಂಡ್ರು, ಈಗ ಫಲಿತಾಂಶ ಬಂದಿದೆ, ಎಲ್ಲರೂ ಯಶಸ್ವಿನ ಕಂಡಿದ್ದಾರೆ. ಅವ್ರಿಗೆಲ್ಲ ನಾನು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಉಪನ್ಯಾಸಕರು ಕೂಡ ಭಾಳ ಒಂದು ರೀತಿ ವಾರ್ ಫುಟ್ಟಿಂಗಲ್ಲಿ ಎಕ್ಸಾಮ್ ಆಗಿದ್ದ ತಕ್ಷಣ ಇವನ್ ಹಬ್ಬದ ದಿನವೂ ರಜಾ ಇಲ್ದಿರ ಎಲ್ಲರೂ ಪೇಪರ್ಸ್ನ ಕರೆಕ್ಟ್ ಮಾಡಿ ಭಾಳ ಫಾಸ್ಟಾಗಿ ರಿಸಲ್ಟ್ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳಬೇಕು. ಹಾಗೆಯೇ ಯಾವ ಹುಡುಗರು ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ಲಿ ಇವತ್ತು ಯಾರು ಪಾಸ್ ಮಾಡೋಕ್ಕಾಗಿಲ್ಲ, ಫೇಲ್ ಆಗಿದ್ದಾರೆ, ಇದು ಫೇಲ್ಯೂರ್ ಅಂತ ತೊಗೊಬೇಡಿ. ಇದು ನಮಗೆ ಇನ್ನೊಂದು ಅವಕಾಶ ಇದೆ. ಎಷ್ಟು ಇದು ಪರೀಕ್ಷೆ, ಜೀವನದ ಪರೀಕ್ಷೆನ ದೊಡ್ಡದಿದೆ, ಭಾಳ ದೊಡ್ಡದಿದೆ ಜೀವನದ ಪರೀಕ್ಷೆ. ಕರೆಕ್ಟು. ಇದು ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಮತ್ತೊಮ್ಮೆ ನಾನು ಧೈರ್ಯವಾಗಿ ಎದುರಿಸಿ ತೇರ್ಗಡೆ ಆಗಬೇಕು ಅಂತೇಳಿ. ಒಟ್ಟಾರೆಯಾಗಿ ನಾನು ಕೆಲವು ಇದು ರಿಸಲ್ಟ್ ಬಂದಿದ ತಕ್ಷಣ ನಾನು ಬಂದಿದ್ದೆ ಇಲ್ಲಿಗೆ. ನಮ್ಮ ಕೆಲವು ಲೆಕ್ಚರರ್ಸ್ ಹತ್ತೆಲ್ಲ ಮಾತಾಡಿದೆ ನಾನು. ಓವರಾಲ್ ಅವ್ರಿಗೆಲ್ಲ ಸಮಾಧಾನ ಇದೆ, ಭಾಳ ಒಳ್ಳೆ ರಿಸಲ್ಟೇ ಅಂತೇಳಿ. ಆದರೆ ಹೋದ ವರ್ಷಕ್ಕೆ ಹೋಲಿಸಿದ್ರೆ ಸ್ವಲ್ಪ ಮಟ್ಟಕ್ಕೆ ಕೆಳಗೆ ಬಿದ್ದಿದೆ. ಅದು ಅದಕ್ಕೆ ಹಲವಾರು ಕಾರಣಗಳಿದೆ. ಬಟ್ ಒಟ್ಟಾರೆಯಾಗಿ ಭಾಳ ಮುಖ್ಯವಾಗಿ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದ್ದಾರೆ. ಸೊ ಈಗ ಯಾಕೆ ಯಾವ್ಯಾವ ಜಿಲ್ಲೆನಲ್ಲಿ ಕಡಿಮೆ ಆಯಿತು ಅಥವಾ ಯಾವ್ಯಾವ ಕಾಲೇಜಲ್ಲಿ ಕಡಿಮೆ ಆಯಿತು ಅದನ್ನು ನಾವು ಸ್ಪೆಸಿಫಿಕಲಿ ತೊಗೊಂಡು ನೋಡಬೇಕಾಗ್ತದೆ, ಏನು ಕಾರಣ ಅಂತ ನೋಡಬೇಕಾಗ್ತದೆ. ಸುಮಂತ್ ಸರ್, ಈಗ ಇಡೀ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಂತೂ ಪಾಸ್ ಆಗಿದ್ದಾರೆ, ಅದರಲ್ಲಿ ಸಮಸ್ಯೆ ಇಲ್ಲ. ಬಟ್ ಈ ತಯಾರಿ ಹೇಗಿರ್ತಿತ್ತು ಅಂತ ನೋಡಿ, 600 ಅಂಕಗಳಿಗೆ 600ಕ್ಕೆ 600 ಅಂಕಗಳನ್ನು ಪಡೆಯೋದಷ್ಟು ಸುಲಭ ಅಲ್ಲ. ಸೊ ಅದಕ್ಕೆ ತಯಾರಿ ಯಾವ ರೀತಿಯಾಗಿರುತ್ತೆ ಅಂತ. ಹೌದು. ಸೊ ಇಲ್ಲಿ ಮೊದಲನೇದಾಗಿ ಅವರು ಒಂದು ಅಂಕ ಪಡಿಬೇಕು ಅಂತ ಹೇಳಿದ್ರೆ ಅವರು ಟಾರ್ಗೆಟ್ ಅಂತ ಇಟ್ಕೊಂಡಿರ್ತಾರೆ. ನಾನು ಟಾಪಲ್ಲಿ ಇರಬೇಕು ಅಂತ. ಟಾಪಲ್ಲಿ ಇಟ್ಕೊಂಡಿರೋರೆ ಅದಕ್ಕೆ ತಕ್ಕ ಹಾಗೆ ಒಂದು ಮಾರ್ಕ್ಸ್ ಬರುತ್ತೆ. ಅದೇ ಯಾರು ಮಿಸ್ ಆಗಿರ್ತಾರೆ ಅವ್ರು ಚೆಕ್ ಮಾಡ್ಕೋಬೇಕಾಗಿರೋದು ನಿಮ್ಮ ಟಾರ್ಗೆಟ್ ಎಲ್ಲಿತ್ತು ಅಂತ. ಈಗ ಅಲ್ಲಿಂದ ಬರೋ ಪ್ರಶ್ನೆ, ಯಾರು ದೊಡ್ಡದಾಗಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅವ್ರ ಮನಸ್ಥಿತಿ ಹೇಗಿತ್ತು, ಯಾರು ಕಡಿಮೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅವ್ರ ಮನಸ್ಥಿತಿ ಹೇಗಿತ್ತು. ಆ ಕಡಿಮೆ ಟಾರ್ಗೆಟ್ ಇಟ್ಕೊಂಡಿರೋರಿಗೆ ನಾನು ಹೇಳಬೇಕಾಗಿರೋ ಮೆಸೇಜ್ ಏನು ಅಂದರೆ, ಮೊದಲನೇದಾಗಿ ಅವರ ಮನೆಯಲ್ಲಿರೋ ವಾತಾವರಣನ ಚೆಕ್ ಮಾಡ್ಕೋಬೇಕು. ಎಸ್ಪೆಷಲಿ ಪೇರೆಂಟ್ಸ್ಗೆ ನಾನು ಹೇಳೋ ವಿಷಯ ಇದು ಏನಂತ ಹೇಳಿದ್ರೆ, ಮೊದಲನೇದಾಗಿ ಅವರು ಯಾವ ಥರ ಮಕ್ಕಳನ್ನ ನೋಡ್ತಿದ್ದಾರೆ, ಅವರೇ ಅವರ ಮನಸ್ಥಿತಿಯಲ್ಲೇ ಮಕ್ಕಳನ್ನ ಕುಗ್ಗುವಾಗಿ ನೋಡಿದ್ರೆ ಅವರ ಪರ್ಫಾರ್ಮೆನ್ಸು ಆ ಥರ ಇರುತ್ತೆ. ದೊಡ್ಡದಾಗಿ ನೋಡಿದ್ರೆ ದೊಡ್ಡದಾಗಿ ಪರ್ಫಾರ್ಮೆನ್ಸ್ ಹೋಗುತ್ತೆ. ಸರ್ ಹೇಳ್ದಾಗೆ ಇದನ್ನ ಒಂದು ಫೇಲ್ಯೂರ್ ಆಗಿ ತಗೊಳ್ದೆ ಒಂದು ಲರ್ನಿಂಗ್ ಆಗಿ ತಗೋಬೇಕು ಅಂತ. ಇದರಲ್ಲಿ ಒಂದು ಹೇಳ್ತೀವಿ, ಥಾಮಸ್ ಆಲ್ವಾ ಎಡಿಸನ್ಗೆ ಒಬ್ಬ ಇಂಟರ್ವ್ಯೂರ್ ಹೋಗ್ಬಿಟ್ಟು ಹೇಳಿದ್ನಂತೆ, ಯಾಕೆ ನೀವು 1000 ಸತಿ ಬಲ್ಬ್ನ ಕಂಡುಹಿಡಿಯೋಕ್ಕಾಗಿಲ್ಲ, ಹೆಂಗೆ ಅನಿಸ್ತಿದೆ ನಿಮಗೆ ಅಂತ. ಅವ್ರು ಹೇಳಿದ್ರಂತೆ, ನಾನು 1000 ಸತಿ ಸೋತಿಲ್ಲ, 1000 ಸತಿ ಹೇಗೆ ಬಲ್ಬ್ ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಂಡೆ ಅಂತ. ಒಂದು ಸತಿ ಒಂದು ಮಿಸ್ ಆದರೆ ಅದರಲ್ಲಿ ಕಲಿಕೆ ಇದೆ. ಅದನ್ನು ಫೇಲ್ಯೂರ್ ಅಂತಲೂ ನೋಡ್ಬೋದು, ಕಲಿಕೆ ಅಂತಲೂ ನೋಡ್ಬೋದು. ಕಲಿಕೆ ಅಂತ ನೋಡಿದ್ರೆ ಹೊಸ ಕಲಿಕೆಗೆ ಒಂದು ದಾರಿ ಕಾಣಿಸುತ್ತೆ. ಅದು ನಾನು ಹೇಳಕ್ಕೆ ಫೇಲ್ ಆದರೆ ಆಯ್ಕೆಗಳು ಇರುತ್ತೆ ಅಂತ. ಎಸ್ ಈಗ ಉತ್ತಮ ರಿಸಲ್ಟ್ ಪಡೆದವರು, ಪಾಸ್ ಆಗಿದ್ದವರು ಅವ್ರು ಏನು ಮಾಡಬೇಕಾದ್ರೆ ಮಾಡ್ತಾರೆ. ಬಟ್ ಫೇಲ್ ಆದರೆ ಆಲೋಚನೆಗಳು ಬರುತ್ತೆ, ಒಳ್ಳೆ ಒಳ್ಳೆ ಥಾಟ್ಗಳು ಬರುತ್ತೆ, ಎಲ್ಲಿ ಹಿಡಿದ್ರಿ, ಏನು ಮಾಡಬೇಕು ಅನ್ನೋದು. ಅದು ಹಂಗಾಗಿ ಫೇಲ್ ಆದರೆ ಆತಂಕ ಪಡುವಂಥದ್ದು ಏನಿಲ್ಲ, ಮತ್ತೆ ಅವಕಾಶ ಇರುತ್ತೆ ಅವರಿಗೆ ಬರೆಯೋದಕ್ಕೆ. ಹಂಗಾಗಿ ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಎಸ್ ರಾಜೇಶ್ ಅವರು, ಈಗ ರಿಸಲ್ಟ್ ಒಟ್ಟು ರಾಜ್ಯದಾದ್ಯಂತ ಬಂದಾಗ 73% ರಿಸಲ್ಟ್ ಆಗಿದೆ. ಈ ರಿಸಲ್ಟ್ ಬಗ್ಗೆ ಏನು ಹೇಳ್ತೀರಿ ಒಟ್ಟಾರೆಯಾಗಿ? ಸರ್, ಮೊದಲನೇದಾಗಿ ನಾವು ಎಲ್ಲ ಟಾಪರ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಎಲ್ರಿಗೂ ನಾನು ವಿಶ್ ಮಾಡ್ತೀನಿ. ಅದೊಟ್ಟಿಗೆ ಭಾಳಷ್ಟು ಸ್ಟೂಡೆಂಟ್ಸ್ ಯಾರು ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾರೆ ಅಥವಾ ಫೇಲ್ ಆಗಿದ್ದಾರೆ, ನೀವಾಗಲೇ ಬಂತು ಸರ್. ಬಟ್ ಯಾರು ಕುಗ್ಗೋದು ಬೇಡ. ಇನ್ನೂ 2 ಪರೀಕ್ಷೆ ಇದೆ, ಅದರಲ್ಲೂ ಬರೆದು ಪಾಸ್ ಆಗ್ಬೋದು. ಮುಂದೆ ಈ ವರ್ಷನೇ ಕಾಲೇಜ್ಗೆ ಹೋಗ್ಬೋದು, ಆಪರ್ಚುನಿಟಿ ಇದೆ ಅವ್ರಿಗೆ. ಆಮೇಲೆ ನಾನು ಟೀಚರ್ ಆಗಿ ನನ್ನ ವಿದ್ಯಾರ್ಥಿಗಳೇ ಕೆಲವರು ಏನೋ ಕಾರಣಾಂತರಗಳಿಂದ ಫೇಲ್ ಆಗಿ ನಂತರ ಇವತ್ತು ಜೀವನದಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗಿರೋದು ಇದೆ. ಸೊ ಇದೊಂದು ಜೀವನದ ಒಂದು ಭಾಗ ಅಷ್ಟೇ, ಇದೇ ಜೀವನ ಅಲ್ಲ. ಸೊ ಇಲ್ಲಿ ಮೋಸ್ಟ್ಲಿ ಪೋಷಕರು ಯಾರಾದರೂ ನಿಮ್ಮ ಮಕ್ಕಳು ಫೇಲ್ ಆಗಿದ್ರೆ, ಕಡಿಮೆ ಮಾರ್ಕ್ಸ್ ತೆಗೆದಿದ್ರೆ ಅವ್ರನ್ನ ದಯವಿಟ್ಟು ಅಂದರೆ ತುಂಬ ಅವ್ರನ್ನ ಇದಾಗಿ ನೋಡಬೇಡಿ, ಡಿಸ್ಕರೇಜ್ ಮಾಡಬೇಡಿ. ಯಾಕಂದರೆ ಬರೀ ಮಾರ್ಕ್ಸ್ ಮಾತ್ರ ಜೀವನ ಅಲ್ಲ. ಇವತ್ತು ನಾವು ಬೇಸಿಕಲಿ ಒಳ್ಳೆ ಮನುಷ್ಯರಾಗೋದು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾವು ಟೀಚರ್ಸು ಅದೇ ಹೇಳೋದು, ನೋಡಪ್ಪ ನೀವು ಮಾರ್ಕ್ಸ್ ತೆಗಿ, ಒಳ್ಳೆ ಮನುಷ್ಯನಾಗು, ನಾಳೆ ಒಳ್ಳೆ ಮನುಷ್ಯ ಆದರೆ ಸಮಾಜಕ್ಕೆ ಏನಾದ್ರು ಕೊಡ್ತೀಯ. ತುಂಬ ಜನ ಇವತ್ತು ನಾವು ಬೆಂಗಳೂರಲ್ಲಿ ನೋಡ್ತಿದ್ದೀವಿ, ತುಂಬ ಮಾರ್ಕ್ಸ್ ಇರುತ್ತೆ, ಅಮೆರಿಕಾಗೋ ಆಸ್ಟ್ರೇಲಿಯಾಗೆ ಹೋಗಿ ಸೆಟ್ಲ್ ಆಗ್ತಾರೆ, ಇಲ್ಲಿ ಅಪ್ಪ ಅಮ್ಮ ಕೇಳೋರೇ ಇರೋದಿಲ್ಲ. ಸೊ ಆ ಥರ ನೀವು ಆಗೋದು ಬೇಡ, ಸಮಾಜಕ್ಕೆ ಇದಾಗಿ ಅಂತ ನಾವು ಹೇಳ್ತೀವಿ ಸರ್. ಇಲ್ಲಿ ನಿಮ್ಮ ಪ್ರಶ್ನೆಗೆ ಸರ್, ರಿಸಲ್ಟು ಹೋದ ವರ್ಷ ಇದಕ್ಕಿಂತ ಈ ವರ್ಷ ಕಡಿಮೆ ಆಗಿದೆ ಸರ್. ಆಲ್ಮೋಸ್ಟು ನೀವು ತೊಗೊಂಡ್ರೆ ಆಲ್ಮೋಸ್ಟ್ 10% ಡ್ರಾಪ್ ಇದೆ ಸರ್. ಇಲ್ಲಿ ಸರ್ ನಮಗೆ ಕಾಡೋ ಪ್ರಶ್ನೆ ಸರ್, ಇವಾಗ ಫೇಲ್ ಆಗಿರೋರು 27 ಜನ ಇದ್ದಾರೆ, ಅಂದರೆ 100ಕ್ಕೆ. ಇವ್ರ ಬಗ್ಗೆ ಏನು ಇವಾಗ ಅಂತ, ಮುಂದಿನ ವರ್ಷ ಹೆಂಗೆ ಅದು ಸಮಸ್ಯೆ. ಈ ವರ್ಷ ಸಮಸ್ಯೆ ಆಗಿದೆ, ಅದು ಕಾರಣಗಳೇನಂತ ನಾವು ಹುಡುಕ್ಲಿಲ್ಲ ಅಂದರೆ ಸರ್, ಇವತ್ತು ಇದು ನಾವು ಹುಡುಗರನ್ನ ಈ ಫೇಲ್ ಆಗಿದಾರಲ್ಲ, ಇದು ನಾಟ್ ಓನ್ಲಿ ದೇರ್ ಪ್ರಾಬ್ಲಮ್, ಸಮಾಜ ಅವರಿಗೆ ಫೇಲ್ ಆಗೋ ಥರ ಮಾಡಿದೆ ಅಂತ ನಾನು ಹೇಳ್ತೀನಿ ಸರ್. ಯಾಕಂದ್ರೆ ನಾನು ಗೌರ್ಮೆಂಟು ಅತಿಥಿ ಉಪನ್ಯಾಸಕರ ಸಂಘಟನೆ ನೋಡ್ತೀವಿ ಸರ್, ಕಾಲೇಜಲ್ಲಿ 150 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಟೀಚರ್ಸ್ ಇಲ್ಲ ಸರ್.
ನಮಗೆ ಒಬ್ಬರು ಅತಿಥಿ ಉಪನ್ಯಾಸಕರು ಕೊಡ್ತಾರೆ, ಇಬ್ಬರು ಕೊಡೋ ಜಾಗದಲ್ಲಿ ಒಬ್ಬರನ್ನೇ ಕೊಡ್ತಾರೆ ಸರ್ಕಾರ. 12,000 ಅಷ್ಟೇ ಕೊಡೋದು ಸ್ಯಾಲ್ರಿ ನಮಗೆ. 12,000ದಲ್ಲಿ 150 ಜನ ಮಕ್ಕಳು ಹೇಳ್ಕೊಡ್ಬೇಕು ಸರ್. ಆಮೇಲೆ ನಮ್ಗೆ ಅಪಾಯಿಂಟ್ ಮಾಡೋದೇ ಸರ್ಕಾರ ಜೂನಲ್ಲಿ, ಫೆಬ್ರವರಿಗೆಲ್ಲ ಕಟ್ ಮಾಡಿಬಿಡ್ತಾರೆ. ಮಾರ್ಚ್ ಎಕ್ಸಾಮ್ ಟೈಮಲ್ಲಿ ನಾವು ಗೈಡೆನ್ಸ್ ಹೋಗ್ಬೇಕು, ನೀವು ಯಾಕೆ ಬರ್ತೀರಾ, ಬಂದರೆ ಸ್ಯಾಲ್ರಿ ಕೊಡಬೇಕಲ್ಲ, ಬರಬೇಡ ಅಂತಾರೆ ನಮಗೆ. ಸೊ ನಾವು ಆದರೂ ಹೋಗಿ ರಿಸಲ್ಟ್ ತೆಗ್ಸಿದ್ದೀವಿ ಸರ್, ಮನೆಗೆ ಹೋಗಿ ರಿಸಲ್ಟ್ ತೆಗ್ದಿದ್ದೀವಿ. ಆದರೆ ಸರ್ 150 ಜನ ಮಕ್ಕಳು ಇರ್ತಾರೆ, ಹೆಂಗೆ ಅಟೆನ್ಷನ್ ಕೊಡೋದು ನಾವು? ನೀವು ಗ್ರಾಮೀಣ ಭಾಗದಲ್ಲಿ ನಾವು ಯಾದಗಿರಿ ಲಾಸ್ಟ್ ಅಂತೀವಿ, ಯಾಕೆ ಅನ್ನೋದು ಚರ್ಚೆನೇ ಮಾಡಲ್ಲ, ಬರೇ ಲಾಸ್ಟ್ ಅಂತೀವಿ. ಯಾಕೆ? ಟೀಚರ್ಸ್ ಕೊಟ್ಟಿದ್ದೀರಾ ನೀವು, ಎಷ್ಟು ಶಾರ್ಟೇಜ್ ಇದೆ. ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ಬಂತು ಸರ್, ಆಲ್ಮೋಸ್ಟ್ ನೀವು ಇದಕ್ಕೆ ಕಲ್ಯಾಣ ಕರ್ನಾಟಕ ನೋಡಿಬಿಟ್ರೆ 50% 60% ಟೀಚರ್ಸೇ ಇಲ್ಲ. ಈ ಸ್ಕೂಲ್ ತೊಗೊಂಡ್ರೆ ಗೊತ್ತಲ್ಲ ಸರ್, 53,000 ಜನ ಟೀಚರ್ಸ್ ಇಲ್ಲ ಅಂತ ಸರ್ಕಾರನೇ ಒಪ್ಕೊಂಡಿದೆ. PU ಅಲ್ಲಿ 5,000 ಜನ ಟೀಚರ್ಸ್ ಇಲ್ಲ, ಸ್ಕೂಲಲ್ಲಿ 53,000 ಜನ ಇಲ್ಲ. ವಿತೌಟ್ ಟೀಚರ್ಸ್ ಗೌರ್ಮೆಂಟ್ ಕಾಲೇಜ್ ಹೆಂಗೆ ರಿಸಲ್ಟ್ ಬರೋಕ್ಕೆ ಸಾಧ್ಯ ಸರ್? ಪ್ರೈವೇಟ್ ನಾವು ಬರುತ್ತೆ, ಯಾಕಂದರೆ ಫೀಸ್ಗಳು ಅಷ್ಟೊಂದಿದೆ. ಬಟ್ ನನ್ನ ಪ್ರಶ್ನೆ ಸರ್, ಬಡ ಮಕ್ಕಳು, ರೈತ ಕಾರ್ಮಿಕರ ಮಕ್ಕಳು, ಈ ಮಕ್ಕಳು ಇವತ್ತು ಫೇಲ್ ಆಗಿ ಮೋಸ್ಟ್ಲಿ ಅವರೇ ಸರ್. ಇವಾಗ ಗೌರ್ಮೆಂಟ್ ಕಾಲೇಜು ರಿಸಲ್ಟ್ 57%, ತುಂಬ ಜನ ಫೇಲ್ ಆಗಿರೋದು ಗೌರ್ಮೆಂಟ್ ಕಾಲೇಜಲ್ಲಿ. ನಮಗೆ ಭಾಳ ಬೇಸರದ ವಿಷಯ. ನಾವು ಮತ್ತೊಮ್ಮೆ ನಮ್ಮ ಮಕ್ಕಳು, ನಾವಂತೂ ನಮಗೆ ಸರ್ಕಾರ ಕೊಡೋದು ಇಷ್ಟು ಚಿಲ್ಲರೆ ಸಂಬಳ ಆದರೂ ಕೂಡ ನಾವು ಮಾಡ್ತಿದ್ವಿ ಸರ್. ಬಟ್ ಇಲ್ಲಿ ಟೀಚರ್ಸ್ಗೆ ಒಳ್ಳೆ ಸ್ಯಾಲ್ರಿ ಕೊಟ್ಟು ಅಪಾಯಿಂಟ್ ಮಾಡ್ಕೊಂಡು ಇವೆಲ್ಲ ಮಾಡಿದ್ರೆ ಸರ್ ರಿಸಲ್ಟ್ ಇನ್ನೂ ಹೆಚ್ಚಿಗೆ ಬರುತ್ತೆ. ಅದ್ರ ಬಗ್ಗೆ ಇವ್ರು ಯಾರು ಗಮನ ಹಾಕಲ್ಲ. ಅದ್ರ ಬಗ್ಗೆ ಗಮನ ಹಾಕೋದ್ಬಿಟ್ಟು ಇವತ್ತು ನಮ್ಮನ್ನು ಬೈತಾರೆ, ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ. ಪರ್ಮನೆಂಟ್ ಸ್ಟಾಫ್ ಇವಾಗ ಕೇಸ್ಗಳಾಗ್ತಾರೆ, ನಮ್ಗೆ ನೋಟಿಸ್ ಕಳಿಸ್ತಾರೆ, ಇವೆಲ್ಲ ಮಾಡ್ತಾರೆ ಸರ್ಕಾರ. ಸೊ ಇಲ್ಲಿ ನಮ್ಮ ಸ್ಯಾಲ್ರಿ ಜಾಸ್ತಿ ಮಾಡಬೇಕು. ನಮಗೆ ಇವತ್ತು ಬೇರೆ ಬೇರೆ ಟ್ರೈನಿಂಗಲ್ಲಿ ಕೊಡಲ್ಲ ಸರ್ ಅತಿಥಿ ಉಪನ್ಯಾಸಕರಿಗೆ. ಟ್ರೈನಿಂಗ್ ಹೋದರೆ ನಾವು ಮಂಗಳೂರಲ್ಲಿ ಒಬ್ರು ಇದ್ದರೆ, ಇದು ಎಲ್ಲೋ ಒಂದು ಪುತ್ತೂರಲ್ಲಿದ್ದರೆ ಮಂಗಳೂರು ಗಂಟೆ ಹೋಗ್ಬೇಕು ಟ್ರೈನಿಂಗ್ಗೆ. ಅಲ್ಲಿಗೆ ಹೋಗ್ಬೇಕಂದ್ರೆ TADA ಕೊಡಲ್ಲ ಸರ್ಕಾರ, ಬೇಕಿದ್ರೆ ಬನ್ನಿ ಇಲ್ಲಾಂದರೆ ಹೋಗಿ ಅಂತಾರೆ. ಏನು ಕಾಳಜಿದೆ ಸರ್ಕಾರಕ್ಕೆ ರಿಸಲ್ಟ್ ಎನ್ಹಾನ್ಸ್ಮೆಂಟ್ ಬಗ್ಗೆ? ಟ್ರೈನಿಂಗ್ ಕೊಡಲ್ಲ. ಆಮೇಲೆ ಇರುವಂಥ ಪರ್ಮನೆಂಟ್ ಟೀಚರ್ಸ್ಗೆ 100 ಕೆಲಸ ಸರ್. ಆ ಫೈಲ್ ಮಾಡಿ, ಇವತ್ತು ಸರ್ಕಾರ ಏನಾಗ್ಬಿಟ್ಟಿದೆ ಸರ್, ಫೈಲ್ ನೋಡ್ತಾರೆ ಅಷ್ಟೇ, ಕಂಪ್ಯೂಟರಲ್ಲಿ ಡೇಟಾ ನೋಡ್ತಾರೆ ಅಷ್ಟೇ, ಬೇರೆ ಏನು ನೋಡ್ತಾ ಇಲ್ಲ ಸರ್. ಇನ್ನೂ ಹಲವಾರು ಕಾರಣಗಳಿದೆ ಸರ್, ಚರ್ಚೆ ಮಾಡೋಣ ಸರ್. ಬಟ್ ಇದು ನನ್ನ ಫಸ್ಟ್ ಪಾಯಿಂಟ್, ಶಾರ್ಟೇಜ್ ಆಫ್ ಸ್ಟಾಫ್. ಈಗ ರಿಸಲ್ಟಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಅಂದರೆ ಅವರ ತಯಾರಿ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿತ್ತು, ರಿಸಲ್ಟ್ ಹೇಗೆ ಬಂತು ಅಂತೇಳಿ. ದೀಕ್ಷಿತ್ ಅವರೇ ನಮಸ್ಕಾರ. ಮೊದಲೇದಾಗಿ ಒಳ್ಳೇದಾಗಲಿ, ನಿಮಗೆ ಒಳ್ಳೆಯ ಅಂಕಗಳನ್ನು ಪಡೆದಿದ್ದೀರಿ. ಸೊ ಕಂಗ್ರ್ಯಾಚುಲೇಷನ್ಸ್. ಬಟ್ ನಿಮ್ಮ ತಯಾರಿ ಯಾವ ರೀತಿಯಾಗಿತ್ತು? ಸರ್, ತಯಾರಿ ಅಂದ್ರೆ ಮೊದಲಿಂದಲೂ ನಾನು ಕಾಲೇಜ್ ಸ್ಟಾರ್ಟಿಂಗಿಂದಾನೇ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಓದ್ತಿದ್ದೆ. ಆಮೇಲೆ ಈವ್ನಿಂಗ್ ಸಹ ಕಾಲೇಜಿಂದ ಬಂದು ದಿನಾಲು ನನ್ನ ಪ್ರಿಪರೇಷನ್ ನಾನು ಮಾಡ್ತಾ ಹೋಗ್ತಾ ಇದ್ದೆ ಸರ್. ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದಾಗಿರ್ಬೋದು, ಏನಂದ್ರೆ ಟೆಕ್ಸ್ಟ್ ಬುಕ್ ಓದೋದಾಗಿರ್ಬೋದು, ಅದನ್ನ ಮಾಡ್ತಿದ್ದೆ, ದಿನಾಲು ಮಾಡ್ತಿದ್ದೆ. ಟೀಚರ್ಸ್ಗಳು ಯಾವ ರೀತಿಯಾಗಿ ಪಾಠವನ್ನು ಮಾಡ್ತಿದ್ರು? ಟೀಚರ್ಸ್ಗಳು ಸಹ ತುಂಬಾ ಸಪೋರ್ಟಿವ್ ಆಗಿ, ಯಾವುದೇ ಡೌಟ್ಸ್ ಇದ್ರು ಸಹ ಕೇಳಿ ಅಂತ ತುಂಬಾ ಸಪೋರ್ಟ್ ಮಾಡಿ, ಎಲ್ಲ ರೀತಿಯಲ್ಲೂ ಅಂದ್ರೆ ಏನೇ ನಮ್ಗೆ ಡೌಟ್ಸ್ ಇದ್ರು ಅವರೇ ಅರ್ಥ ಮಾಡ್ಕೊಂಡು ಎಲ್ಲ ಹೇಳ್ತಿದ್ರು. ಆಮೇಲೆ ಟೀಚಿಂಗ್ ಸಹ ಅಷ್ಟೇ ತುಂಬಾ ಫಾಸ್ಟ್ ಆಗಿ ಏನ್ ಕೊಂಡೋಗ್ತಿರ್ಲಿಲ್ಲ, ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ ಟೈಮ್ ಅಲ್ಲಿ ಸ್ಲೋ ಆಗಿ ಕೊಂಡೋಗ್ತಿದ್ರು. ಎಲ್ಲ ಕರಿಕ್ಯುಲರ್ ಹಾಗೂ ನಾನ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಕರೆಕ್ಟ್ ಆಗಿ ಅಂದ್ರೆ ಬ್ಯಾಲೆನ್ಸ್ ಮಾಡೋದು ಹೇಗೆ, ಎಲ್ಲ ರೀತಿಯಲ್ಲೂ ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡಿದ್ರು ಸರ್. ಈ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿ ಬಗ್ಗೆ ಏನು ಹೇಳ್ತೀರಿ? ಭಾಳ ಈ ರೀತಿ ರಿಸಲ್ಟ್ ಬರಬೇಕು ಅಂದರೆ ನಿಮ್ಮ ತಂದೆ ತಾಯಿ ಪಾತ್ರ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಹೌದು ಸರ್, ಅದನ್ನ ಮೇ ಬಿ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಅಂದ್ರೆ ಅವರೇ ಅಲ್ಲ ಸರ್, ಬ್ಯಾಕ್ ಬೋನ್ ಅವರೇ ಎಲ್ಲ, ಸಪೋರ್ಟ್, ಮೇನ್ ಸಪೋರ್ಟ್ ಎಲ್ಲ ಅವರೇ. ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ಮುಂದೆ ನಾನು ಆಕ್ಚುಲಿ ಇಂಜಿನಿಯರಿಂಗ್ ಮಾಡ್ಬೇಕಂತ ಇದ್ದೇನೆ. ಆಮೇಲೆ UPSC ಎಕ್ಸಾಮ್ ಎಲ್ಲ, ಗೌರ್ಮೆಂಟ್ ಎಕ್ಸಾಮ್ಸ್ಗೆಲ್ಲ ಟ್ರೈ ಮಾಡ್ಬೇಕಂತ ಇದ್ದೇನೆ ಸರ್. ಎಸ್, ಥ್ಯಾಂಕ್ ಯು, ಒಳ್ಳೇದಾಗಲಿ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಇನ್ನೂ ಮತ್ತೊಬ್ಬರು ಇದ್ದಾರೆ, ವಿದ್ಯಾನಿಧಿ ಅವರು. ಕಂಗ್ರ್ಯಾಚುಲೇಷನ್ಸ್ ವಿದ್ಯಾನಿಧಿ ಅವರೇ. ಥ್ಯಾಂಕ್ ಯು ಸರ್. ಅಂತೂ ರಿಸಲ್ಟ್ ಅಂತ ಬಂತಾ ಇದೆ, ಎಷ್ಟು ಖುಷಿ ಇದೆ ನಿಮಗೆ? ಸ್ಟೇಟ್ 4th ರ್ಯಾಂಕ್ ಬಂದಿರೋದು ತುಂಬಾ ಖುಷಿ ಇದೆ. 4ನೇ ರ್ಯಾಂಕ್ ಅನ್ನು ಪಡೆದಿದ್ದೀರಿ ಇಡೀ ಕರ್ನಾಟಕದಲ್ಲಿ. ಬಟ್ ತುಮಕೂರದಲ್ಲಿ ಮೊದಲ ರ್ಯಾಂಕ್. ಎಸ್, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಎಫರ್ಟ್ಸ್ ತಕ್ಕಂತ ಪ್ರತಿಫಲ ಸಿಕ್ಕಿದೆ ಅನ್ನೋ ಆನಂದ ಇದೆ. ತಯಾರಿ ಹೇಗಿತ್ತು? ಅಂದರೆ ಎಷ್ಟು ತಿಂಗಳಿಂದ ನೀವು ತಯಾರಿನ ಮಾಡ್ಕೊಂಡಿದ್ದೀರಿ? ಅಂದರೆ ಆರಂಭದಿಂದಲೇ ನಿಮ್ಮ ಕಾಲೇಜು ಆರಂಭ ಆದಾಗಿಂದನೇ ತಯಾರಿ ಇತ್ತಾ, ಅಥವಾ ಮೊದಲು ಪ್ರಿಪರೇಟರಿ ಅಂತ ಬರುತ್ತಲ್ಲ ಅಲ್ಲಿಂದ ಶುರು ಮಾಡಿದರೆ ಹೇಗೆ ಅಂತೇಳಿ? ಸರ್, ಫಸ್ಟ್ ಇಂದಾನೇ ಕ್ಲಾಸಸ್ ಕ್ಲೀನ್ ಆಗಿ ಕೇಳೋದ್ರಿಂದ ಹೆಲ್ಪ್ ಆಯ್ತು. ಅದೇ ರೀತಿ ನಮ್ಮ ಕಾಲೇಜಲ್ಲಿ ಆಗಸ್ಟ್ ಇಂದಾನೇ ಪ್ರಿಪರೇಟರಿ ಸ್ಟಾರ್ಟ್ ಮಾಡಿದ್ರು. ಸಿಲೆಬಸ್ ಆಲ್ಮೋಸ್ಟ್ 6 months ಮುಂಚೆನೆ ಮುಗಿಸಿದ್ರು. ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಯ್ತು ಪ್ರಿಪೇರ್ ಆಗಕ್ಕೆ. 5 to 6 ಪ್ರಿಪರೇಟರೀಸ್ ಮಾಡಿದ್ದಾರೆ. ಎಲ್ಲಾ ಸಬ್ಜೆಕ್ಟ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜಸ್ಗೂ ಇಂಪಾರ್ಟೆನ್ಸ್ ಕೊಟ್ಟರು. ಬರೀ ಕೋರ್ಸ್ ಸಬ್ಜೆಕ್ಟ್ಸ್ಗೆ ಅಂತ ಏನಲ್ಲ, ಲ್ಯಾಂಗ್ವೇಜಸ್ ಕೊಟ್ಟಿದ್ದಾರೆ, ಕೋರ್ಸ್ ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿರೋದ್ರಿಂದ ಹೆಲ್ಪ್ ಆಗಿದೆ.
ಈಗ ಮನೆಯಲ್ಲಿ ಸೆಲೆಬ್ರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ? ಉತ್ತಮ ರಿಸಲ್ಟು. ಸರ್ ಇನ್ನು ಕಾಲೇಜಲ್ಲಿ ಇದ್ದೀನಿ, ಇನ್ನು ಮನೆಗೆ ಹೋಗಿಲ್ಲ, ಇಲ್ಲೇ ಎಲ್ಲಾರು ಇಂಟರ್ವ್ಯೂ ತಗೊಂತಾರೆ. ಈಗ ಟೀಚರ್ ಏನು ಹೇಳ್ತಾರೆ? ಈಗ ನಿಮ್ಮ ರಿಸಲ್ಟ್ ನೋಡಿ ಸಹಜವಾಗಿ ನಿಮ್ಮ ಫೇವ್ರೆಟ್ ಟೀಚರ್ ಅಂತೂ ಫೋನ್ ಮಾಡಿರ್ತಾರೆ. ಈ ರಿಸಲ್ಟ್ ನೋಡಿ ಏನಂದ್ರು? ಸರ್ ಕಾಲೇಜಲ್ಲೇ ಇದ್ದೀನಿ, ಇಲ್ಲೇ ಎಲ್ಲಾರು ಬಂದು ಕಂಗ್ರಾಚುಲೇಟ್ ಮಾಡ್ತಾ ಇದ್ದಾರೆ. ಸ್ಕೂಲಿಂದ ಟೀಚರ್ಸ್ ಕಾಲ್ ಮಾಡಿ ಕಂಗ್ರಾಚುಲೇಟ್ ಮಾಡ್ತಾ ಇದ್ದಾರೆ. ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? CA ಆಗ್ಬೇಕು ಅಂತಿದ್ದೀನಿ. ತಂದೆ ತಾಯಿ ಸಪೋರ್ಟ್ ಹೇಗಿದೆ? ಈಗ ಮುಂದೆ ಏನು ತಂದೆ ತಾಯಿ ಏನು ಹೇಳ್ತಿದ್ದಾರೆ? ನಿಮ್ಮ ಸಪೋರ್ಟ್ಗೆ ನಿಲ್ತಿದ್ದಾರಾ ಹೇಗೆ? ಅವ್ರಿಗೆ ತುಂಬಾ ಖುಷಿ ಆಗಿದೆ. ಮನೆಯಲ್ಲಿ ಅವ್ರು ಯಾವ್ದೇ ಕಾರಣಕ್ಕೂ ಓದ್ಬೇಡ ಸಾಕು ಆ ತರ ಏನು ಹೇಳಿರ್ಲಿಲ್ಲ. ಚೆನ್ನಾಗಿ ಓದ್ಕೊಳಕ್ ಹೆಲ್ಪ್ ಮಾಡಿದ್ರು. ಓದ್ಬೇಕಾದ್ರೆ ಯಾವ್ದೇ ರೀತಿಯಾದ ಕರಿಯೋದು ಕೆಲಸ ಹೇಳೋದು ಈ ತರ ಏನು ಮಾಡ್ತಿರ್ಲಿಲ್ಲ. ಈಗ ಕಡಿಮೆ ರಿಸಲ್ಟ್ ಕೆಲವೊಬ್ಬರಿಗೆ ಬಂದಿರುತ್ತೆ, ಸ್ವಂತವ್ರಿಗೆ ಏನು ಸಂದೇಶ ಕೊಡ್ತೀರಿ? ಈಗ ನೀವು ಉತ್ತಮ ರಿಸಲ್ಟ್ ಅನ್ನು ಪಡೆದುಕೊಂಡಿದ್ದೀರಿ, ಸಂಭ್ರಮಾಚರಣೆಯಲ್ಲಿ ಇದ್ದೀರಿ, ಬಟ್ ಕಡಿಮೆ ರಿಸಲ್ಟ್ ಪಡೆದಿರ್ತಾರಲ್ಲ, ನಿಮ್ಮ ಸರ್ಕಲ್ ಅಲ್ಲಿ ಇರ್ತಾರೆ, ಅಂತವ್ರಿಗೆ ಏನು ಸಂದೇಶವನ್ನು ಕೊಡ್ತೀರಿ? ಕಡಿಮೆ ರಿಸಲ್ಟ್ಸ್ ಬಂದಿದ್ ಮಾತ್ರಕ್ಕೆ ಅವ್ರು ದಡ್ರು ಅಂತ ಹೇಳಕ್ ಆಗಲ್ಲ. ಒಬ್ರು ಓದೋದ್ರಲ್ಲಿ ಚೆನ್ನಾಗಿದ್ರೆ ಬೇರೆಯವರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಡ್ಯಾನ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಮ್ಯೂಸಿಕ್ ಅಲ್ಲಿ ಚೆನ್ನಾಗಿರ್ತಾರೆ. ಇವಾಗ ನಾನು ಓದೋದ್ರಲ್ಲಿ ಚೆನ್ನಾಗಿದ್ದೀನಿ, ಅದಕ್ಕೆ ನನಗೆ ಇಲ್ಲಿ ಮಾರ್ಕ್ಸ್ ಬಂದಿದೆ. ಬೇರೆಯವರು ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ, ಅವ್ರಿಗೆ ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಆಡಕ್ ಬರುತ್ತೆ. ನನಗೆ ಕಂಪೇರ್ ಮಾಡಿದ್ರೆ ನನಗೆ ಸ್ಪೋರ್ಟ್ಸ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಅವ್ರು ಯಾವ್ದ್ರಲ್ಲಿ ಬೆಸ್ಟ್ ಇರ್ತಾರೋ ಅದ್ರಲ್ಲಿ ಒಳ್ಳೆ ಪಾತ್ ನ ಚೂಸ್ ಮಾಡ್ಕೊಂಡ್ರೆ ಅವರಿಗೆ ಒಳ್ಳೆ ಫ್ಯೂಚರ್ ಸಿಗುತ್ತೆ. ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವ್ದಿತ್ತು? ಎಷ್ಟು ಬಂದಿದೆ ಅದರ ರಿಸಲ್ಟ್? ಫೇವರೇಟ್ ಸಬ್ಜೆಕ್ಟ್ ಅಂತ ಏನಿಲ್ಲ, ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟೆ, ಈಕ್ವಲ್ ಆಗಿ ಎಫರ್ಟ್ಸ್ ಹಾಕ್ಬಿಟ್ಟು ಮಾಡಿದ್ದೀನಿ. 4 ಸಬ್ಜೆಕ್ಟ್ಸ್ ಅಲ್ಲಿ ಔಟ್ ಆಫ್ ಔಟ್ ಇದೆ. ಕನ್ನಡ, ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಮತ್ತೆ ಅಕೌಂಟ್ಸ್ ಅಲ್ಲಿ ಔಟ್ ಆಫ್ ಔಟ್ ಇದೆ. ಎಕನಾಮಿಕ್ಸ್ ಮತ್ತೆ ಇಂಗ್ಲಿಷ್ ಅಲ್ಲಿ 2 ಮಾರ್ಕ್ಸ್ ಹೋಗಿದೆ. ಎಲ್ಲಿ ಮಿಸ್ ಆಯ್ತು 2 ಮಾರ್ಕ್ಸ್? ಇಂಗ್ಲಿಷ್ ಅಲ್ಲಿ ಒಂದು ತಪ್ಪು ನಾನು ಬರ್ತಿದ್ದೆ, ಇನ್ನೊಂದು ಎಲ್ಲೋಗಿದೆ ಗೊತ್ತಿಲ್ಲ. ಎಕನಾಮಿಕ್ಸ್ ಅಂತೂ ಫುಲ್ ಕರೆಕ್ಟ್ ಆಗಿ ಬರ್ತಿದ್ದೆ, ಎಲ್ಲಿ ಮಾರ್ಕ್ಸ್ ಹೋಗಿದೆ ಗೊತ್ತಿಲ್ಲ. ಅದನ್ನ ಸ್ಕ್ಯಾನ್ ಕಾಪಿ ತರ್ಸ್ ನೋಡ್ಬೇಕು. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ರಾಜಶೇಖರ್ ಸರ್, ಈಗ ವಿದ್ಯಾರ್ಥಿಗಳಂತೂ ಖುಷಿಯಲ್ಲಿ ಇದ್ದಾರೆ. ಸಹಜವಾಗಿ ಉಡುಪಿ ಅಂತ ಬಂದ ಮೊದಲ ಸ್ಥಾನ, ಪ್ರತಿ ವರ್ಷ ಅದೇ ಇರುತ್ತೆ, ಬಟ್ ಯಾದಗಿರಿ ಕೊನೆಯ ಸ್ಥಾನ. ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ನಡೀತಾ ಇದೆ ಅಂಥೇಳಿ? ಇಲ್ಲಿ ನೋಡಿ ಸರ್, ಹಲವಾರು ಕಾರಣಗಳಿದೆ. ಒಂದು, ಈಗಾಗಲೇ ನಮ್ಮ ಸ್ನೇಹಿತರು ರಾಜೇಶ್ ಅವರು ಕೂಡ ಹೇಳ್ತಾ ಇದ್ರು, ಭಾಳ ಮುಖ್ಯ ಕಾರಣ ನಾನು ನೋಡ್ದಂಗೆ, ಯಾಕಂದ್ರೆ ನಾನು ಭಾಳಷ್ಟು ಗುಲ್ಬರ್ಗ, ಯಾದಗಿರಿ ಜಿಲ್ಲೆನಲ್ಲಿ ಪ್ರತಿ ತಿಂಗಳು ಒಂದು 15 ದಿವಸ ಅಲ್ಲೇ ಓಡಾಡ್ತಿರ್ತೀನಿ. ನಾನು ಗಮನಿಸಿರೋದು ಒಂದು, ಉಪನ್ಯಾಸಕರ ತೀವ್ರ ಕೊರತೆ ಇದೆ, ಇದು ಒಂದು. ಎರಡನೇದು, ಈ ಸಲ ಈ ರಿಸಲ್ಟು ಕಡಿಮೆ ಆಗೋದಕ್ಕೆ ನಮ್ಮ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ, ಯಾರು ಉಪನ್ಯಾಸಕರ ಕೆಲಸ ಮಾಡ್ತಿದ್ದಾರೆ, ಏನು ಕಾರಣ ಇರ್ಬೋದು ಅಂತ. ಅವರು ಹೇಳ್ತಿದ್ದು ಒಂದು ಕಾರಣ, ಇದು ನಾವು ಚರ್ಚೆಗೆ ತಗೋಬೇಕು ಅನಿಸುತ್ತೆ. ಅದೇನಾಗಿದೆ, ಪ್ರತಿ ತರಗತಿನಲ್ಲೂ ಕೆಲವು ಮಕ್ಕಳು ಸ್ಲೋ ಲರ್ನರ್ಸ್ ಇರ್ತಾರೆ, ಅವ್ರದ್ದು ಕಲಿಕೆ ಸ್ವಲ್ಪ ಸ್ಲೋ ಇರ್ತದೆ, ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಅಟೆನ್ಷನ್ ಬೇಕು. ಮುಂಚೆ ಸ್ಪೆಷಲ್ ಕ್ಲಾಸ್ಗಳು ತಗೊಳ್ಳೋರು. ಈ ಸಲ ಏನಾಗಿದೆ, CETಗೆ ನಾವು ಸರ್ಕಾರಿ ಕಾಲೇಜ್ ಒಳಗಡೆ CETಗೆ ಆದ್ಯತೆ ಕೊಡಬೇಕು, CET ಕ್ಲಾಸ್ ನಡೆಸಬೇಕು ಅನ್ನೋದ್ರಿಂದಾಗಿ ಈ ಕ್ಲಾಸ್ಗಳು ತೊಗೊಳಕ್ಕಾಗಿಲ್ಲ, ಸ್ಪೆಷಲ್ ಕ್ಲಾಸ್ಗಳು ಈ ಥರ ಮಕ್ಕಳಿಗೆ. ಇದು ಒಂದು ಕಾರಣ ಅಂತ ಹೇಳಿದ್ದಾರೆ. ಇದು ಇರ್ಬೋದು ಈ ಕಾರಣ. ಭಾಳ ಮುಖ್ಯ ಏನು ಅಂತ ಹೇಳಿದ್ರೆ, ಈ ಉಪನ್ಯಾಸಕರ ತೀವ್ರ ಕೊರತೆ ಇದೆ. ಕಲ್ಯಾಣ ಕರ್ನಾಟಕದಲ್ಲೇ ನಾವು ತೊಗೊಂಡ್ರೆ ಶಿಕ್ಷಕರೇ ನನಗೆ ಜ್ಞಾಪಕ ಇರೋ ಪ್ರಕಾರ ಸರಿ ಸುಮಾರು ಒಂದು 60,000 ಪೋಸ್ಟ್ ಖಾಲಿ ಬಿದ್ದಿವೆ ಸ್ಕೂಲ್ ಟೀಚರ್ಸ್. ಹಾಗೆ PU ಅತಿಥಿ ಉಪನ್ಯಾಸಕರು ಅದು ಕೂಡ ಖಾಲಿ ಬಿದ್ದಿವೆ. ಇದೆಲ್ಲ ಭರ್ತಿ ಆಗ್ತಾ ಇಲ್ಲ. ಇದು ಒಂದು ಪ್ರಮುಖವಾದ ಸಮಸ್ಯೆ. ಇವಾಗ ಇದನ್ನು ನಾವು ನೋಡಬೇಕಾಗ್ತದೆ ಏನು ಅಂತೇಳಿ. ಎರಡನೇದು, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಆ ಭಾಗದಲ್ಲಿ ನಮಗೆ ಗೊತ್ತಿದೆ, ಕಲಿಕಾ ಇದು ಫೌಂಡೇಶನ್ ಭಾಳ ಇಂಪಾರ್ಟೆಂಟ್ ಅಲ್ಲ. ಈಗ ಹೈಸ್ಕೂಲ್ ತನಕನೇ ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವಾಗ ಟೀಚರ್ಸ್ ಫೆಸಿಲಿಟಿ ಇರಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ಅವ್ರ ಕಲಿಕೆಯ ಗುಣಮಟ್ಟನೇ ಕಡಿಮೆ ಇರ್ತದೆ. ಅಲ್ಲಿ ಇವಾಗ ನಾವು 1ನೇ ಕ್ಲಾಸಿಂದ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟು ಸೆಕೆಂಡ್ PUCನಲ್ಲಿ 100% ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ಶುದ್ಧ ತಪ್ಪದು. ಅಥವಾ 10th ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ ಆಗ್ತದೆ. ಇಲ್ಲಿ ಇದಾಗಬೇಕು. ಅಲ್ಲಿ ನೋಡಿ, ನನ್ನ ಸಲಹೆ ಅಂತ ಹೇಳಿದ್ರೆ, ಇವತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಮಾಡಬೇಕಾಗಿರೋದೇನು ಅಂದರೆ, ಇವನ್ SSLC ಬೋರ್ಡು ಒಳಗೊಂಡಂತೆ ಅಲ್ಲಿ ಈ ಭಾಗದಲ್ಲಿ ಶಿಕ್ಷಕರ ಹತ್ರ ಕೂತು ಚರ್ಚೆ ಮಾಡಬೇಕು. ಒಂದು ಮುಕ್ತ ಸಭೆನ ಕರಿಬೇಕು. ಟೀಚರ್ಸ್ನ ಕರೆದುಬಿಟ್ಟು ನಿಮಗೇನು ಕಷ್ಟಗಳು ಹೇಳಿ, ನಿಮ್ಮ ಸಮಸ್ಯೆಗಳು ಹೇಳಿ ಅಂತ. ಅಲ್ಲಿ ನೂರಾರು ಸಮಸ್ಯೆಗಳು ಹೇಳ್ತಾರೆ. ಈಗ PU ಅತಿಥಿ ಉಪನ್ಯಾಸಕರದ್ದು ನೀವು ತೊಗೊಂಡ್ರೆ ಒಂದು ಹೇಳಬೇಕು ಅಂದರೆ, ಈಗ ಅವರು ಹೇಳಿದ್ರು, ಈಗ ಅತಿಥಿ ಉಪನ್ಯಾಸಕರ ಸಂಖ್ಯೆ ಇರೋದು 4,500, ಬಟ್ ಅವ್ರಿಗೆಲ್ಲ ಡಬಲ್ ವರ್ಕ್ ಲೋಡ್ ಕೊಟ್ಟಿದ್ದಾರೆ.
ಆ್ಯಕ್ಚುಲಿ ನಮಗೆ ಅವಶ್ಯಕತೆ ಇರೋದು 10,000ಕ್ಕಿಂತ ಮೇಲೆ ಟೀಚರ್ಸ್ ಪೋಸ್ಟು ಖಾಲಿ ಇದೆ. ಅಂದರೆ ಅತಿಥಿ ಉಪನ್ಯಾಸಕರಿಗೆ 9 ಅವರ್ ಮೇಲೆ ಕೆಲಸ ಕೊಡಬಾರ್ದು, 9 ಅವರ್ 10 ಅವರ್ ಮೇಲೆ. ಎಲ್ಲರೂ 20 ಅವರ್ ಕೆಲಸ ಮಾಡ್ತಿದ್ದಾರೆ. ಅಂದರೆ ಅಷ್ಟು ಪೋಸ್ಟ್ ಖಾಲಿ ಇದೆ. ಅದು ಇವಾಗ ನಮಗೆ 150-200 ಜನ ಸ್ಟೂಡೆಂಟ್ಸ್ಗೆ ಒಬ್ಬ ಲೆಕ್ಚರರು ಹೆಂಗೆ ಪಾಠ ಮಾಡೋಕ್ಕಾಗ್ತದೆ? ಇದೆಲ್ಲ ಪ್ರಾಬ್ಲಮ್ಸ್ ನೋಡಿ. ಇವಾಗ ಇದನ್ನು ಶಿಕ್ಷಣ ಇಲಾಖೆ ಉಪನ್ಯಾಸಕರು, ಪ್ರಿನ್ಸಿಪಾಲು ಎಲ್ಲರನ್ನೂ ಕರೆದುಬಿಟ್ಟು ಚರ್ಚೆ ಮಾಡಬೇಕು. ನಿಮ್ಮ ಕಷ್ಟಗಳೇನು, ನಿಮ್ಮ ಪ್ರಾಬ್ಲಮ್ಸ್ ಏನು ಸಾಲ್ವ್ ಮಾಡಬೇಕು, ಇದಾಗಬೇಕು. ಬರೀ ರಿಸಲ್ಟ್ ಬಂದಾಗ ಎಲ್ಲ ಮಂತ್ರಿಗಳು, ಅಧಿಕಾರಿಗಳು ಎಲ್ಲ ಎಚ್ಚೆತ್ಕೊಬಿಡ್ತಾರೆ, ಕೂತ್ಕೊಂಡ್ಬಿಟ್ಟು ಅಲ್ಲಿ ಉಪನ್ಯಾಸಕರನ್ನ ಬೈಯೋದು, ಸ್ಟೂಡೆಂಟ್ಸ್ನ ಬೈಯೋದು, ಪೇರೆಂಟ್ಸ್ನ ಬೈಯೋದು, ಅಥವಾ ಮಾಧ್ಯಮದವ್ರು ಇದನ್ನು ಪ್ರಶ್ನೆ ಕೇಳೋದು ಅಂತೇಳಿ ಮಾಧ್ಯಮದವ್ರನ್ನ ಬೈಯೋದು, ನಮ್ಮ ಥರ ಸಂಘಟನೆಗಳನ್ನ ಬೈಯೋದು. ಇದರಿಂದ ಬ್ಲೇಮ್ ಗೇಮಿಂದ ಆಗಲ್ಲ. ಇದು ಸೀರಿಯಸ್ ಇದ್ದರೆ ನೀವು ಬನ್ನಿ, ನೀವು ರೆಡಿ ಇದ್ದೀರಿ ಹೇಳಿ, ನಾವು ಕರ್ಕೊಂಡು ಹೋಗ್ತೀವಿ. ಈ ಥರ ಚರ್ಚೆಗಳು ಮಾಡೋಣ. ಉಪನ್ಯಾಸಕರ ಮಧ್ಯೆ, ಶಿಕ್ಷಕರ ಮಧ್ಯೆ ಚರ್ಚೆ ಆಗಬೇಕು, ಸಮಸ್ಯೆಗಳನ್ನ ತಿಳ್ಕೊಬೇಕು, ಅದಕ್ಕೆ ನಿರ್ದಿಷ್ಟ ಪರಿಹಾರಗಳನ್ನ ಹುಡುಕಬೇಕು. ಎಸ್, ಮಾತಾಡೋಣ ಸರ್. ಈಗ ಇಡೀ ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದಿರುವಂಥ ರಿಷಿಕಾ ಅಡಿಗ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಿಷಿಕಾ ಅವರೇ, ಕಂಗ್ರ್ಯಾಚುಲೇಷನ್ಸ್. ರಿಷಿಕಾ ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ? ಕಂಗ್ರ್ಯಾಚುಲೇಷನ್ಸ್. ಹೇಗಿದೆ ಸಂಭ್ರಮಾಚರಣೆ? ವಾಯ್ಸ್ ಕೇಳಿಸ್ತಲ್ಲ. ಎಸ್ ಸುಮನ್ ಸರ್, ಈಗ ಪ್ರಮುಖವಾಗಿ ಗೌರ್ಮೆಂಟ್ ಕಾಲೇಜ್ ಅಂತ ಬಂದಾಗಲಿ ರಿಸಲ್ಟ್ ಕಡಿಮೆ ಆಗಿದೆ. ಈ ಪ್ರೈವೇಟ್ ಕಾಲೇಜ್ ಅಂತ ಬಂದಾಗ ರಿಸಲ್ಟ್ ಚೆನ್ನಾಗಿರುತ್ತೆ. ಗೌರ್ಮೆಂಟಲ್ಲಿ ಎಲ್ಲ ನುರಿತ ಶಿಕ್ಷಕರೇ ಇರ್ತಾರೆ, ಬಟ್ ರಿಸಲ್ಟ್ ಬರ್ತಾ ಇಲ್ಲ. ಬಟ್ ಈ ಪ್ರೈವೇಟ್ ಅಂತ ಬಂದಾಗ ಅತಿಥಿ ಉಪನ್ಯಾಸ ಅವರಿಗೆ ಕೊಡುವಂಥ ಸಂಬಳನೇ ಬರೋದಿಲ್ಲ, ಆದರೂ ಕೂಡ ಟಾಪಲ್ಲಿ ಅವ್ರು ಇರ್ತಾರೆ. ಇದು ಹೇಗೆ, ಅಂದರೆ ಈ ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ? ಇಲ್ಲಿ ಬೇಸಿಕ್ ಆಗಿ ಒಂದು ಅಂಶ ತಿಳಿಬೇಕು ಅಂದರೆ, ಯಾವುದೇ ಇನ್ಸ್ಟಿಟ್ಯೂಷನ್ ಇಲ್ಲ, ಯಾವುದೇ ಡಿಸ್ಟ್ರಿಕ್ಟಲ್ಲಿ ಟಾಪ್ ಬರಬೇಕು ಅಂತ ಹೇಳಿದ್ರೆ ಕೆಲವು ಅಂಶಗಳಿದೆ. ಒಂದೇನು ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನ್, ಕರೆಕ್ಟ್ ಆಗಿರೋ ಇನ್ಸ್ಟಿಟ್ಯೂಷನ್ ಇರಬೇಕು. ಎರಡನೇದು, ನನ್ನ ಸ್ನೇಹಿತರು ಹೇಳಿದಾಗೆ ಒಳ್ಳೆ ಟೀಚರ್ಸ್ ಇರಬೇಕು. ಓಕೆ, ಮೂರನೇದು ಪೋಷಕರ ಒಂದು ಸಪೋರ್ಟ್ ಇರಬೇಕು. ನಾಲ್ಕನೇದು ಸ್ಟೂಡೆಂಟ್ ಎಫರ್ಟ್ ಇರಬೇಕು. ಈ 4 ಅಂಶಗಳು ಸೇರಿದಾಗ ಆ ಮಾರ್ಕ್ಸ್ ತೆಗೆಯೋ ಒಂದು ವಾತಾವರಣ ಸೃಷ್ಟಿಯಾಗತ್ತೆ. ಇಲ್ಲಿ ಮಾರ್ಕ್ಸ್ಗಿಂತ ಇಂಪಾರ್ಟೆಂಟ್ ಏನು ಅಂದರೆ, ಅವರು ಕಲಿಕೆ ಹೇಗಾರ ಇದೆ, ಅಪ್ಲಿಕೇಶನ್ ಓರಿಯೆಂಟೆಡ್ ಆಗಿದೆಯಾ. ಇವತ್ತು ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಏನು ಅಂತ ಹೇಳಿದ್ರೆ, ಮಾರ್ಕ್ಸ್ 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 ಅಂತ ಹೇಳ್ತಿದ್ದಾರೆ, ಹೌದು. ಬಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ಇಲ್ಲಿ ಪಡೆದಿರೋ ನಾಲೆಡ್ಜ್ಗೂ ನಾಳೆ ಇರೋ ಜಾಬ್ ಮಾರ್ಕೆಟ್ ರಿಕ್ವೈರ್ಮೆಂಟ್ಗೂ ತುಂಬ ಗ್ಯಾಪ್ ಇದೆ. ಸೊ ಸ್ಟೂಡೆಂಟ್ಸ್ ಆದವರು ಅವರು ಬರೀ ಕಲಿಕೆ ಒಂದೇ ಅಲ್ಲ, ಅಪ್ಲಿಕೇಶನ್ ಓರಿಯೆಂಟೆಡ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡಬೇಕು ಅಂತ ನನ್ನ ಉದ್ದೇಶ. ನಿಮ್ಮ ಪ್ರಶ್ನೆಗೆ ಬಂದಾಗ, ಈ 4 ಅಂಶಗಳು ಒಟ್ಟಿಗೆ ಸೇರಿದ್ರೆ ಯಾವುದೇ ಡಿಸ್ಟ್ರಿಕ್ಟ್ ಆಗಿರಲಿ, ಯಾವುದೇ ಸ್ಟೂಡೆಂಟ್ ಆಗಿರಲಿ, ಒಂದು ಅದ್ಭುತವಾದ ಮಾರ್ಕ್ಸ್ ತೆಗೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದು ನನ್ನ ಉದ್ದೇಶ. ಅದೇ ನಾನು ಯಾಕೆ ಹಂಗೆ ಹೇಳಿದೆ ಅಂದರೆ, ಪ್ರತಿ ವರ್ಷವೂ ಕೂಡ ಅದೇ ಆಗ್ತಾ ಇದೆ. ಗೌರ್ಮೆಂಟ್ ಶಾಲೆಗಳಲ್ಲಿ ಎಲ್ಲವೂ ಕೊಡಲಾಗುತ್ತೆ, ಬಟ್ ಆದರೂ ಕೂಡ ರಿಸಲ್ಟನ್ನು ತಂದು ಕೊಡೋದಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗ್ತಿದ್ದಾರೆ ಶಿಕ್ಷಕರು ಅಂತೇಳಿ ಮಾತಾಡೋಣ ಅದ್ರ ಬಗ್ಗೆ. ರಿಷಿಕಾ ಅಡಿಗ ಅವರು ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಸಂಭ್ರಮಾಚರಣೆ ಯಾವ ರೀತಿ ಆಗಿದೆ? ಎಷ್ಟು ಖುಷಿ ಇದೆ ನಿಮಗೆ? ಥ್ಯಾಂಕ್ ಯು. ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದಿದ್ದೀರಿ. ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಬಂದಿದ್ದಕ್ಕೆ. ಎಲ್ಲರೂ ಕೂಡ ತುಂಬ ಖುಷಿಯಾಗಿದ್ದಾರೆ ಈ ಇದು ಮಾರ್ಕ್ಸ್ ಬಂದಿದ್ದಕ್ಕೆ. ಸೆಲೆಬ್ರೇಷನ್ ಯಾವ ರೀತಿ ಆಗಿದೆ ಮನೆಯಲ್ಲಿ? ತಂದೆ ತಾಯಿ ಏನು ಹೇಳ್ತಿದ್ದಾರೆ? ಅವರು ಕೂಡ ತುಂಬ ಖುಷಿ ಪಟ್ಟಿದ್ದಾರೆ, ಅವರು ಕೂಡ ಹೆಮ್ಮೆ ಪಟ್ಟಿದ್ದಾರೆ ಮಾರ್ಕ್ಸ್ ತೊಗೊಂಡ್ಬಂದಿದ್ದೀವಿ ಅಂತ. ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ನೀವು ಆರಂಭದಲ್ಲಿ ಅಂದ್ಕೊಂಡಿದ್ರಾ ಈ ರೀತಿ 10ನೇ ರ್ಯಾಂಕ್ ಪಡಿತೀನಿ ಇಡೀ ರಾಜ್ಯಕ್ಕೆ ಅಂತೇಳಿ? ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು ಬರುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಮಾರ್ಕ್ಸ್ ಬಂದಿದೆ, ಅದಕ್ಕೆ ಖುಷಿ ಇದೆ. ನಿಮ್ಮ ಈ ರಿಸಲ್ಟ್ಗೆ ತಯಾರಿ ಯಾವ ರೀತಿ ಆಗಿತ್ತು? ನಾನು ಪ್ರತಿ ದಿವಸ ಕಾಲೇಜಿಗೆ ತಪ್ಪದೇ ಹೋಗ್ತಾ ಇದ್ದೆ. ಟೀಚರ್ಸ್ ಏನು ಪಾಠ ಮಾಡ್ತಿದ್ರು ಅದನ್ನ ಚೆನ್ನಾಗಿ ಕೇಳಿಸ್ಕೊತಿದ್ದೆ. ಹಾಗೂ ಅವರು ಹೇಳ್ಕೊಟ್ಟಿದ್ದನ್ನ, ಅವ್ರ ಕಾನ್ಸೆಪ್ಟ್ಸ್ನ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾನು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ. ಅದಕ್ಕೆ ಇದರಿಂದ ಸಾಧ್ಯ ಆಗಿದ್ದು ಇಷ್ಟು ಮಾರ್ಕ್ಸ್ ಬಂದಿದ್ದಕ್ಕೆ. ಹಾಗೆ ಎಲ್ಲ ಟೀಚರ್ಸು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಎಲ್ಲ ಟೆಸ್ಟ್ಗಳಲ್ಲಿ ಅಥವಾ ಏನೇ ಡೌಟ್ಸ್ ಇದ್ರೂ ನನಗೆ ತುಂಬ ಸಹಾಯ ಮಾಡ್ತಿದ್ರು. ಅದರಿಂದನೂ ಸಾಧ್ಯ ಆಯಿತು. ಈಗ ರಿಸಲ್ಟ್ ಏನು ಬಂದಿದೆಯಲ್ಲ 10ನೇ ರ್ಯಾಂಕು, ಬಟ್ ನಿಮ್ಮ ಪ್ರಿಪರೇಟರಿ ಮಾಡುವಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಔಟ್ ಆಫ್ ಔಟ್ ತಗೊಳ್ತಿದ್ರೆ ಹೇಗೆ? ಹೌದು, ತಗೊತಾ ಇದ್ದೆ ಆ್ಯಕ್ಚುಲಿ. ಅಂದರೆ ನೀವು ಮಧ್ಯದಲ್ಲಿ ನಡೆಯುವಂಥ ಪರೀಕ್ಷೆಯಲ್ಲಿ ಹೇಗೆ ರಿಸಲ್ಟ್ ಬರುತ್ತೆ ಅದ್ರ ತಕ್ಕಂತೆ ಇಲ್ಲಿ ರಿಸಲ್ಟ್ ಬರ್ತದೆ ಅಂತ ಹೇಳ್ತಾ ಇದ್ದೀರಿ? ಹೌದು ಹೌದು, ಕನ್ಸಿಸ್ಟೆಂಟ್ ಆಗಿತ್ತು ನನ್ನ ಮಾರ್ಕ್ಸು. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ?
ಮುಂದೆ ಅದೇ ಡಿಗ್ರಿ ಮಾಡಿ ಮುಂದೆ ನೋಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಾಗೆ ಸಮಾಜ ಸೇವೆಗೂ ಕೂಡ ಪ್ರಯತ್ನ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಿಮ್ಮ ತಂದೆ ತಾಯಿ ಏನು ಹೇಳ್ತಿದ್ದಾರೆ ಮುಂದೆ ಏನು PUC ಆದ ನಂತರ ಡಿಗ್ರಿ ಯಾವ ಥರ ಅಂದರೆ ಸೈನ್ಸನ ಅಥವಾ ಬೇರೆ ಬೇರೆ ಕಲಾ ವಿಭಾಗದಲ್ಲಿನ ಅಥವಾ ವಾಣಿಜ್ಯ ಕಡೆ ಏನಾದರೂ ಆ ಥರ ಏನಾದರೂ ಇದೆಯಾ? ಇಲ್ಲ, ಕಲಾ ವಿಭಾಗದಲ್ಲೇ ನಾನು ಮುಂದೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅವರು ಕೂಡ ನಾನು ಏನು ನಿರ್ಧಾರ ತೊಗೊತೀನೋ ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ನಿರ್ಧಾರ ನಿಮ್ಮ ತಂದೆ ತಾಯಿಯವ್ರದ್ದು ಇರುತ್ತಾ ನಿಮ್ಮದೇ ಇರುತ್ತಾ ಮುಂದೆ? ಈಗ ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ, ಕಲಾ ವಿಭಾಗದಲ್ಲಿ ಹೋಗಬೇಕು ಅಂದರೆ, ಯಾಕಂದರೆ ಕಲಾ ವಿಭಾಗದಲ್ಲಿ ಉತ್ತಮ ರ್ಯಾಂಕ್ ಪಡೆದಿರೋದ್ರಿಂದ ಅದು ನಿಮಗೆ ಈಸಿ ಆಗುತ್ತೆ. ಕೆಲವೊಬ್ಬರು ಪೋಷಕರು ಏನು ಹೇಳ್ತಾರೆ, ಒಂದು ರಿಸಲ್ಟ್ ಚೆನ್ನಾಗಿತ್ತು ಅಂದರೆ ಸೈನ್ಸಿಗೆ ಕಳಿಸ್ಬಿಡ್ತಾರೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಹೊಡೆತ ಬೀಳ್ತಾ, ಆ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಆದರೂ ಕೂಡ ಸೈನ್ಸ್ ಮಾಡ್ತಾರೆ ಅಂತೇಳಿ. ಬಟ್ ಇಲ್ಲಿ ಪೋಷಕರ ಆಯ್ಕೆ ಇರುತ್ತಾ ನಿಮ್ಮದು ಆಯ್ಕೆ ಇರುತ್ತಾ ಅಂತ? ಇಲ್ಲಿ ನನ್ನ ಆಯ್ಕೆನೇ ಇದೆ. ಇಲ್ಲಿ ನನ್ನ ಪೋಷಕರು ನನಗೆ ಬಹಳ ಸಪೋರ್ಟ್ ಮಾಡ್ತಿದ್ದಾರೆ, ಟೀಚರ್ಸು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದು ನನ್ನ ಆಯ್ಕೆ ಇದೆ. ಸಮಾಜ ಸೇವಕರಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸಮಾಜದಲ್ಲಿ ತೊಡಗಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀವಿ? ಇನ್ನೂ ನಾನು ಅದ್ರ ಬಗ್ಗೆ ಯೋಚನೆ ಕರೆಕ್ಟಾಗಿ ಮಾಡಿಲ್ಲ. ಆದರೆ ಅದು ಮಾಡಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಮೊದಲು ನನ್ನ ವಿದ್ಯಾಭ್ಯಾಸನ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ತೊಡಗಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ರಿಷಿಕಾ ಅವರೇ, ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ರಾಜೇಶ್ ಅವರೇ, ಪ್ರಮುಖವಾಗಿ ಅದೇ ನೀವು ಹೇಳ್ತಾ ಇದ್ರಿ, ಈ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಅಥವಾ ಕಾಲೇಜುಗಳಲ್ಲಿ ರಿಸಲ್ಟ್ ಕಡಿಮೆ ಆಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಇಲ್ಲ ಅಂತೇಳಿ. ಎಲ್ಲಿ ಈಗ ಮುಂದಿನ ದಿನಮಾನಗಳು ಕಳೆದ ವರ್ಷ ಹೋಲಿಕೆ ಮಾಡಿದ್ರೆ ಈ ಬಾರಿ ಕೂಡ ರಿಸಲ್ಟ್ ಕಡಿಮೆ ಆಗಿದೆ. ಸೊ ಎಲ್ಲಿ ಎಡುತ್ತಾ ಇದೆ ಸರ್ಕಾರ ಅಂತ? ಸರ್ಕಾರ ನಮ್ಮ ವೆರಿ ಕ್ಲಿಯರ್ ಸರ್. ಸರ್ಕಾರ ಇರುವಂಥ ಪೊಸಿಷನ್ನ ಇವತ್ತು ಫಿಲ್ ಮಾಡಬೇಕು. ಇವತ್ತು ಸುಮಾರು ಒಂದು 5 ನೀವು ತೊಗೊಂಡ್ರೆ ಸಹ 10,000 ಟೀಚರ್ಸು ವೇಕೆಂಟ್ ಇದೆ PU ಇಲಾಖೆಯಲ್ಲಿ. ಅಪಾಯಿಂಟ್ಮೆಂಟ್ ಆಗಿ ವರ್ಷಾನುಗಟ್ಟಲೆ ಆಗೋಗ್ಬಿಟ್ಟಿದೆ. ಸೊ ಹೊಸ್ದಾಗಿ ಅಪಾಯಿಂಟ್ ಮಾಡ್ಕೊಬೇಕು ಟೀಚರ್ಸ್ನ. ಇರುವಂಥ ಅತಿಥಿ ಉಪನ್ಯಾಸಕರನ್ನೇ ಅವರು ಆ್ಯಕ್ಚುಲಿ ಎಳ್ಕೊಂಬಿಡ್ಬೋದು, ಅವ್ರನ್ನೇ ತೊಗೊಂಬಿಡ್ಬೋದು, ಅವ್ರನ್ನೇ ಪರ್ಮನೆಂಟ್ ಜಾಬ್ ಕೊಡ್ಬೋದು. ಅದನ್ನು ಮಾಡಲ್ಲ ಸರ್ಕಾರ. ಇರುವಂಥ ಅತಿಥಿ ಉಪನ್ಯಾಸಕರಿಗೆ 12,000 ಸಂಬಳ, ಪರ್ಮನೆಂಟ್ ಅವ್ರಿಗೆ 81 ಲಕ್ಷ ಸಂಬಳ. ಎಷ್ಟು ಅಜಗದಂತರ ಸಂಬಳ. ಅದನ್ನೇ ಹೇಳಿದೆ, ನೀವು 18-20 ಸಾವಿರ ಇರೋ ಉಪನ್ಯಾಸಕರೇ ಈ ರೀತಿಯಾಗಿ ಔಟ್ ರಿಸಲ್ಟ್ ಕೊಡ್ತಾ ಇದ್ದಾರೆ. 80,000 1 ಲಕ್ಷ ಸಂಬಳ ತಗೊಳ್ಳೋರು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಅಂದರೆ ಹೇಗೆ ಅಂತ ಸರ್ಕಾರ ಅದೇ ಸರ್. ನೋಡಿ, ಇವಾಗ ಮೊನ್ನೆ ನಾವೆಲ್ಲ ಹೋರಾಟ ಮಾಡಿದ್ವಿ ಅಂತ 2,000 ಜಾಸ್ತಿ ಮಾಡಿದ್ರು, ಬರೀ 2,000. ಆದರೆ ಇವರು ಮೊನ್ನೆ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಅವರ ಸ್ಯಾಲ್ರಿನ 50% ಜಾಸ್ತಿ ಮಾಡ್ಕೊಂಡಿದ್ದಾರೆ. ಎಲ್ಲ MLAಗಳು MLCಗಳು. ಅವರು ನೀವು ತೆಗೆದು ನೋಡಿದ್ರೆ ಸರ್, ಬರೀ ಫೋನ್ ಕಾಲ್ಗೆ 25,000 ಇದೆ ಅವ್ರಿಗೆ. ನಮಗೆ ಫೋನ್ ಕಾಲ್ ಬಿಡಿ, ಬರೀ ಜೀವನ ಮಾಡೋಕ್ಕೆ ನಮ್ಗೆ 14,000 ಕೊಡ್ತಾರೆ. ನೋಡಿ ಸರ್, ಇದು ಏನಂದರೆ ಇದು ನಾರ್ಮು. ಎಲ್ಲ ನೀವು ಒಳ್ಳೆ ರಿಸಲ್ಟ್ ಬರಬೇಕು ಅನ್ನೋ ಸರ್, ಯುರೋಪ್ ತೊಗೊಳ್ರಿ, ಬೇರೆ ದೇಶ ತೊಗೊಳ್ಳಿ, ಟೀಚರ್ಸ್ಗೆ ಒಳ್ಳೆ ಸ್ಯಾಲ್ರಿ ಕೊಟ್ಟಾಗ, ಅವರ ನೀವು ಚೆನ್ನಾಗಿ ನೋಡಿಕೊಂಡಾಗ ಅವ್ರು ಅದನ್ನು ಖಂಡಿತವಾಗ್ಲೂ ನಾವು ರಿಪ್ಲಿಕೇಟ್ ಮಾಡೇ ಮಾಡ್ತೀವಿ. ನಮಗೇನು ಸಮಸ್ಯೆ ಅಂದರೆ ಸಿಗೋದು 16,000 ಸಂಬಳ, ಬೆಳಗಿನ ಸಂಜೆವರೆಗೆ ಅಲ್ಲೂ ಕೆಲಸ ಮಾಡ್ತೀವಿ, ಮತ್ತೆ ಸಂಜೆ ಟ್ಯೂಷನ್ಗೆ ಹೋಗಬೇಕು. ಟ್ಯೂಷನ್ ಮಾಡಲ್ಲ ಹೆಂಗೆ ಜೀವನ ಮಾಡ್ತೀವಿ ಸರ್ ನಾವು? 20,000 ಜೀವನ ಮಾಡೋಕ್ಕಾಗುತ್ತೆ ಹೇಳಿ? ನಾವು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಬೆಳಗಿನ ಸಂಜೆ ಮಕ್ಕಳ ಜೊತೆಗೆ ಇರ್ತೀವಿ. ಆದರೆ ಇನ್ನೂ ನಾವು ಅಟೆನ್ಷನ್ ಕೊಡಬೇಕು ಮಕ್ಕಳಿಗೆ. ಅಂದರೆ ಸ್ಟೂಡೆಂಟ್ ಟೀಚರ್ ರೇಷೋ ಕಡಿಮೆ ಮಾಡಬೇಕು. ಕಾಲೇಜ್ಗಳಿಗೂ ಓಪನ್ ಮಾಡಲ್ಲ, ಇರೋ ಕಾಲೇಜ್ನ ಮುಚ್ಚಾಕಿದೆ ಸರ್ಕಾರ. ರಾಜ್ಯ ಸರ್ಕಾರ ಇವತ್ತು ನೀವೇ ನೋಡ್ತಾ ಇದ್ದೀರಾ, ಸುಮಾರು 7,000 ಶಾಲೆಗಳನ್ನ ವಿಲೀನ ಮಾಡಕ್ಕೆ ಕೊಟ್ಟಿದೆ. ಅದಕ್ಕೆ ಬೇರೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇಲ್ಲ. ಅವರು 7,000 ಬೇಡ 17,000 ಮಾಡಿ ಅಂತ ಕೂತಿದ್ದಾರೆ. ಅವರು ಎಲ್ಲನೂ ಮುಚ್ಚಾಕ್ಬಿಡಿ, ಗೌರ್ಮೆಂಟೇ ಬೇಡ, ಯಾಕೆ ಗೌರ್ಮೆಂಟ್ ಬೇಕು ಅಂದ್ಬಿಟ್ಟು ಸ್ಟೂಡೆಂಟ್ಸ್ ಬರ್ತಿಲ್ಲ, ಮುಚ್ಚಾಕಿ ಅಂತಿದ್ದಾರೆ. ಸೊ ಇಲ್ಲಿ ಕಾಲೇಜ್ಗಳನ್ನ ಜಾಸ್ತಿ ತೆರೆದು ಟೀಚರ್ಸ್ ಅಪಾಯಿಂಟ್ ಮಾಡಿಕೊಂಡು ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ಸರ್, 1ನೇ ಕ್ಲಾಸಿಂದಾನೇ ಅದನ್ನು ಗಮನ ಹರಿಸಿ ಅದನ್ನು ಮಾಡೋದ್ಬಿಟ್ಟು ಸರ್ಕಾರ CET ಸೈನ್ಸ್ಗೆ ಗಮನ ಸರ್. ಆಯಿತು, ಸೈನ್ಸೇ ತುಂಬ ಇಂಪಾರ್ಟೆನ್ಸ್ ಥರ ಕೊಡ್ತಾರೆ. ಕಾಮರ್ಸ್ ಆರ್ಟ್ಸ್ ಮಕ್ಕಳುಗಳಿಗೆ ಏನು ಕತೆ, ಗೌರ್ಮೆಂಟ್ ಮಕ್ಕಳಿಗೆ ಏನು ಕತೆ, ಇದ್ರ ಬಗ್ಗೆ ನಯಾ ಪೈಸೆ ಯೋಚನೆ ಮಾಡಲ್ಲ. ಇವಾಗ ಏನು ಹಿಂಗೆ ಬಂತು, ಒಳ್ಳೆ ಟಾಪ್ ರ್ಯಾಂಕಿಂಗ್ ಇವ್ರುಗಳು ಸನ್ಮಾನ ಮಾಡ್ತಾರೆ, ಸಂತೋಷ ಮಾಡಲಿ ಸರ್, ಮಾಡಬಾರ್ದಂತಲ್ಲ. ನನ್ನ ಕಾಳಜಿ ಇರೋದು ಒಬ್ಬ ಫೇಲ್ ಆಗಿರೋ ಒಬ್ಬ ಬಡ ಕಾರ್ಮಿಕ ಮಗು, ಅವ್ನಿಗೆ ಯಾರೋ ಮಾತಾಡಿಸ್ತಾರೆ, ಅವ್ನು ಇವಾಗ ಮತ್ತೆ ಅಡ್ಮಿಷನ್ ಕೊಡಿಸ್ತೀರಾ? ಮತ್ತೆ ಇವಾಗ ನೋಡಿ, ರಿವ್ಯಾಲ್ಯೂಯೇಷನ್ಗೆ 1,300 ರೂಪಾಯಿ 1,400 ರೂಪಾಯಿ ಇದೆ ಸರ್. ಎಷ್ಟು ಫೀಸ್ಗಳು, ಏನು ಕಲೆಕ್ಟ್ ಮಾಡಿ ಏನು ಮಾಡ್ತಾರೆ ಇವರು? ಅಷ್ಟು ಇವತ್ತು ದುಡ್ಡು ಕಲೆಕ್ಟ್ ಮಾಡ್ತಾರೆ. ಫೇಲ್ ಆದವ್ರಿಗೆ ಮನೆ ಹೋಗ್ಬಿಟ್ಟು ರೈತ ಕಾರ್ಮಿಕರಿಗೆಲ್ಲ 1,500 2,000 ಕಟ್ಟಕ್ಕಾಗುತ್ತಾ? ಇದ್ರ ಬಗ್ಗೆ ನಯಾ ಪೈಸಾ ಕಾಳಜಿ ಇಲ್ಲ ಸರ್ ಸರ್ಕಾರಕ್ಕೆ. ಇಲ್ಲಿ ಸರ್ಕಾರಕ್ಕೆ ನಿಜವಾಗ್ಲೂ ಕಾಳಜಿ ಇದ್ದರೆ ನೀವು ಇದೆಲ್ಲ ಇವಾಗ ನೋಡಿ, ಇವಾಗೆಲ್ಲ ಟೀಚರ್ಸ್ ಕರೀತಾರೆ, ನಮ್ಮೆಲ್ಲ ಕರೆದ್ಬಿಟ್ಟು ನಮ್ಮ ಮೇಲೆ ಹಾಕ್ತಾರೆ ಎಲ್ಲನೂ. ಇವ್ರು ಯಾವುದೇ ಬ್ಲೇಮ್ ತಗೊಳ್ಳಲ್ಲ. ನಾವೆಲ್ಲ ಮಾಡಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ ನಾವು. ನೀವು ನಿಮ್ಮ ಜವಾಬ್ದಾರಿ ವಹಿಸಿ, ನೀವು ಒಳ್ಳೆ ಮೇಲೆ ಸ್ಥಾನದಲ್ಲಿ ಇಟ್ಕೊಂಡು ನಮ್ಮನ್ನು ನೀವು ನಡ್ಸ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಟು ಎಲ್ಲ ನಮ್ಮ ಮೇಲೆ ಹಾಕ್ಬಿಟ್ಟು ಇದು ಮಾಡ್ತಾರೆ ಸರ್. ಇದು ನಮ್ಮ ಸೊಲ್ಯೂಷನ್ ಸರ್, ನಮ್ಮ ಸಂಘಟನೆಯಿಂದ ಹೇಳೋದು. ಅತಿಥಿ ಉಪನ್ಯಾಸಕರಿಗೆ ಸ್ಯಾಲ್ರಿ ಕೊಡಿ
ಹೋಗಿ ನಮ್ಮನ್ನು ಪರ್ಮನೆಂಟ್ ಮಾಡಿ ಇನ್ನೂ ಕೆಲವು ಟೀಚರ್ಸ್ಗಳನ್ನ ತಗೊಳ್ಳಿ, ಸ್ಟೂಡೆಂಟ್ ಟೀಚರ್ ರೇಷನ್ ಕಡಿಮೆ ಮಾಡಿ. ಒಂದು ಕ್ಲಾಸಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸರ್, 30 ಜನ 40 ಜನ ಕೊಟ್ಟರೆ ನಾವು ಅಟೆಂಟಿವ್ ಆಗಿ ಸ್ಲೋ ಲರ್ನರ್ಸು ಕೂಡ ಟೈಮ್ ಕೊಟ್ಟರೆ ನಾವು ಮಾಡ್ಬೋದು. 150 ಜನ 200 ಜನ ಮಕ್ಕಳು, ಸೊ ಏನೂ ಇದಿಲ್ಲ ಸರ್ ಅದಲ್ಲ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಕಷ್ಟ ಇದೆ ಮಕ್ಕಳಿಗೆ. ಇವತ್ತು ಪೋಷಕರ ಕೆಲಸ ಇಲ್ಲ, ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ಬೇರೆ ಎಷ್ಟೊಂದು ಆ್ಯಂಗಲ್ಗಳಿದೆ ಸರ್. ಬರೀ ನಾವು ಮಾರ್ಕ್ಸ್ ಅಂತ ನೋಡೋಕ್ಕಾಗಲ್ಲ. ಇದನ್ನು ಸರ್ಕಾರ ಸರ್ ಹೇಳ್ದಂಗೆ ನಮ್ಮನ್ನೆಲ್ಲ ಕರೆಸಿ ನಮ್ಮ ಸಮಸ್ಯೆ ಕೇಳಿಬಿಟ್ಟು ಆ ನಿಟ್ಟಿನಲ್ಲಿ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಸೊ ಅಷ್ಟು ಮಾಡಿದಾಗ ಸಮಸ್ಯೆಗಳು ನಿಧಾನವಾಗಿ ಬಗೆಹರಿಯುತ್ತೆ ಸರ್. ರಾಜಶೇಖರ್ ಸರ್, ಈಗ ಪ್ರಮುಖವಾಗಿ ಎಲ್ರಿಗೂ ಇರುವಂಥದ್ದು ಪ್ರಶ್ನೆ ಏನು ಅಂದರೆ, ಉತ್ತಮ ರಿಸಲ್ಟ್ ಬಂದಿದೆ, ರಾಜ್ಯಕ್ಕೆ ನಾನು ಮೊದಲ ರ್ಯಾಂಕ್ ಬಂದಿದ್ದೇನೆ, ಈಗ ನನ್ನಲ್ಲಿರೋದು ಮುಂದೆ ಏನು ಮಾಡಬೇಕು? ಉತ್ತಮ ರಿಸಲ್ಟ್ ಇದೆ, ಬಟ್ ಅದ್ರ ತಕ್ಕಂತೆ ಮುಂದಿನ ಆಯ್ಕೆ ಇದ್ರೂ ಚೆನ್ನಾಗಿರುತ್ತೆ ಅಂಥವ್ರಿಗೆ ಏನು ಹೇಳ್ತೀರಿ? ಅಲ್ಲಿ ಒಂದು ನೋಡಿ, ನನಗನ್ಸೋದು ಅವರು ಸಾಧನೆ ಭಾಳ ಸಂತೋಷ ಇದು, ಅವ್ರಿಗೆ ತುಂಬ ಹೃದಯದಿಂದ ಅಭಿನಂದಿಸ್ಬೇಕು ನಾವೀಗ. ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದವ್ರಿಗಾಗಲಿ ಅಥವಾ ಯಾರಿಗೇ ಆಗಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಒಂದು ಸಲಹೆ ಅಂತ ಹೇಳಿದ್ರೆ, ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ, ನಿಮಗೇನೋ ಆಸಕ್ತಿ ಯಾವುದರಲ್ಲಿದೆ ಆ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಳ್ಳಿ. ಇದು ಭಾಳ ಮುಖ್ಯ. ಇವತ್ತು ಹೇಗಾಗಿದೆ ಅಂದರೆ, ಯಾವುದಲ್ಲಿ ನನಗೆ ಭಾಳ ಒಳ್ಳೆ ಕರಿಯರ್ ಇದೆ, ಎಲ್ಲಿ ನನಗೆ ಒಳ್ಳೆ ಸಂಬಳ ಸಿಗ್ತದೆ, ಎಲ್ಲಿ ಭವಿಷ್ಯ ಚೆನ್ನಾಗಿದೆ, ಇದು ಹೇಳೋದು ಭಾಳ ಕಷ್ಟ. ಯಾಕೆಂದರೆ ಇವತ್ತು ನಮ್ಮ ಸಮಾಜ ಮಾತ್ರ ಸರ್, ಈಗ ನಮ್ಮ ಜೊತೆಗೆ BMS ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂಥ ಸುರೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಕಾಲೇಜ್ ಕಡೆಯಿಂದ ಉತ್ತಮ ರಿಸಲ್ಟ್ ಬಂದಿದೆ. ಮಕ್ಕಳನ್ನು ಯಾವ ರೀತಿಯಾಗಿ ನೀವು ತಯಾರು ಮಾಡ್ತಾ ಇದ್ರಿ? ಸರ್, ಆ್ಯಕ್ಚುಲಿ ನಮ್ಮ ಮಕ್ಕಳನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಪಾಠ ಪ್ರವಚನದಲ್ಲಿ ಇನ್ವಾಲ್ವ್ ಆಗುವಂತೆ ಮಾಡ್ಕೊತಾ ಇದ್ದೋ. ನಮ್ಮ ಫ್ಯಾಕಲ್ಟಿ ಎಲ್ಲ ತುಂಬ ಸಹಕಾರ ಕೊಡ್ತಾಯಿದ್ರು. ಎಲ್ಲ ಟೈಮಲ್ಲಿ ಅವ್ರಿಗೆ ಯಾವಾಗ ಬಂದರೂ ಕೂಡ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಟ್ರೈನ್ ಮಾಡ್ತಾಯಿದ್ರು ಸರ್. ಅಂದರೆ ಸರ್, ಈಗ ತಯಾರಿ ಹೇಗಿರ್ತಾ ಇತ್ತು ಅಂತ ಮಕ್ಕಳಿಗೆ? ಎಷ್ಟು ಜನ ಶಿಕ್ಷಕರಿದ್ದಾರೆ, ಹೇಗೆ ತಯಾರಿ ನಡೀತಾ ಇತ್ತು, ಹೇಗೆ ನೀವು ಹೋಗಿ ಯಾವ ರೀತಿಯಾಗಿ ಇಲ್ಲಿ ನೋಡ್ಕೊಂಡು ಬರ್ತಾ ಇದ್ರಿ? ಆ್ಯಕ್ಚುಲಿ ನಮ್ಮ ಕಾಲೇಜು 8:30ಗೆ ಶುರುವಾಗ್ತೈತೆ. ಎಲ್ಲ 8:30ಗೆ ಬಂದು ರಿಪೋರ್ಟ್ ಮಾಡ್ಕೊತಾಯಿದ್ರು. ಮತ್ತು ರೆಗ್ಯುಲರಾಗಿ ಸ್ಟೂಡೆಂಟು ಕೂಡ 8:30ಗೆ ಬಂದು ಎಲ್ಲ ಕ್ಲಾಸಸ್ಸು ಅಟೆಂಡ್ ಮಾಡ್ತಾಯಿದ್ರು. ಆಸಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ರಿಷಿಕಾ ಅಡಿಗ ಅವರು ತುಂಬ ಚೆನ್ನಾಗಿ ಓದ್ಕೊಂಡು ಬರ್ತಾಯಿದ್ರು. ಅದನ್ನು ನಾವೆಲ್ಲ ಹೋಗಿ ಮಾನಿಟರ್ ಮಾಡ್ತಾ ಇದ್ದೋ ರೆಗ್ಯುಲರಾಗಿ ಹೋಗಿ. ಎವ್ರಿ ಕ್ಲಾಸ್ ಆದಮೇಲೂ ಎಲ್ಲ ಟೀಚರ್ಸು ಹೋಗಿ ನೋಡ್ಕೊಂಡು ಬರ್ತಾಯಿದ್ರು, ಎಲ್ಲ ಕ್ಲಾಸು ಸರಿಗೆ ನಡೀತಾ ಇದೆಯಾ ಇಲ್ವಾ ಅಂತ. ಸೊ ಅದರಿಂದ ಒಳ್ಳೆ ಸಾಧನೆ ಮಾಡೋಕ್ಕೆ ಆಗ್ತೈತಿ. ಎಷ್ಟು ಪರ್ಸೆಂಟೇಜ್ ಬಂದಿದೆ ಸರ್ ಉತ್ತಮ ರಿಸಲ್ಟ್? ಮತ್ತು ಈಗ ಕೆಲವೊಂದಿಷ್ಟು ಜನ ಫೇಲ್ ಆದವ್ರಿಗೆ ಏನು ಹೇಳ್ತೀರಿ? ಅಂದರೆ ಹೇಗೆ ಅವ್ರು ಯಾವ ರೀತಿಯಾಗಿ ತಯಾರಿನ ಮಾಡ್ಕೊಳ್ಬೇಕಾಗತ್ತೆ? ಆ್ಯಕ್ಚುಲಿ ಫಲಿತಾಂಶ ಒಳ್ಳೆ ಫಲಿತಾಂಶ ನಮ್ಮ ಕಾಲೇಜಲ್ಲಿ ಎಬೋವ್ 92% ಬಂದಿದೆ. ನಮ್ಮ ಬೆಂಗಳೂರು ಸೌತ್ ಡಿಸ್ಟಿಕ್ನಲ್ಲೂ 3rd ಪ್ಲೇಸ್ನಲ್ಲಿದೆ. ಮತ್ತು ನಮ್ಮ ಕಾಲೇಜಲ್ಲಿ ಒಳ್ಳೆ ಫಲಿತಾಂಶ. ಈಗ ಫೇಲ್ ಆಗಿದೆ ಅಂದರೆ ಅದರಲ್ಲೇನು ಅವರೇನು ಚಿಂತೆ ಪಡಬೇಕಿಲ್ಲ. ಮತ್ತೆ ಎಕ್ಸಾಮ್ ಅನೌನ್ಸ್ ಮಾಡಿದ್ದಾರೆ, ಏಪ್ರಿಲ್ 24th ಮತ್ತೆ ಶುರು ಆಗ್ತಾಯಿದೆ. ಅದಕ್ಕೆ ತಯಾರಾಗಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಮಕ್ಕಳನ್ನು ಯಾವ ರೀತಿಯಾಗಿ ತಯಾರು ಮಾಡ್ತೀರಿ ಸರ್? ಈಗ ಫೇಲ್ ಆಗಿದ್ದವ್ರು, ಯಾಕಂದರೆ ಈಗ ಪಾಸ್ ಆದವರು ಓಕೆ, ಅವ್ರಿಗೇನು ಸಮಸ್ಯೆ ಇರೋದಿಲ್ಲ, ಬಟ್ ಫೇಲ್ ಆದವರಿಗೆ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ. ಬಟ್ ನಿಮ್ಮ ಕಡೆಯಿಂದ ಇನ್ಮೇಲೆ ಯಾವ ರೀತಿಯಾಗಿ ಪೋಷಕರಿಗೆ ಆಗಿರ್ಬೋದು ಅಥವಾ ಮಕ್ಕಳಿಗೆ ಯಾವ ರೀತಿಯಾಗಿ ಶಿಕ್ಷಣ ಕೊಡ್ತೀರಿ ಅಂತ? ಫೇಲ್ ಆಗಿರೋರಿಗೆ ಮತ್ತೆ ನಾವು ಫೋನ್ ಮಾಡಿ ಎಲ್ಲರನ್ನೂ ಕಾಲೇಜಿಗೆ ಕರೆಸಿ ನಾವು ನಮ್ಮ ಟೀಚರ್ಗೆಲ್ಲ ಹೇಳ್ತೀವಿ. ಯಾರ್ಯಾರು ಫೇಲ್ ಆಗಿದ್ದಾರೆ ಅವ್ರಿಗೆಲ್ಲ ಫೋನ್ ಮಾಡಿ ಪೇರೆಂಟ್ಸ್ಗೆ ಹೇಳಿ ಕರೆಸ್ಬಿಟ್ಟು ಅವ್ರಿಗೆಲ್ಲ ಸ್ಪೆಷಲ್ ಕೋಚಿಂಗ್ ಕೊಡಿ, ಅವ್ರನ್ನೂ ಪಾಸಾಗಿ ಸೊಸೈಟಿನಲ್ಲಿ ಮುಂದೆ ಬರೋ ಥರ ಮಾಡಿ ಅಂತ ನಾನು ಒಂದು ಕ್ವಶನ್ ಸರ್, ಅಂದರೆ ಫೇಲ್ ಆಗಿ ಎಲ್ಲಿ ಎಡುವುದಿರು ಅಂತೇಳಿ, ಈಗ ಉತ್ತಮ ರಿಸಲ್ಟ್ ನಿಮ್ಮ ಕಾಲೇಜಿಂದ ಬಂದಿದೆ, ಒಳ್ಳೆ ರ್ಯಾಂಕನ್ನು ಪಡೆದಿದ್ದಾರೆ, ಬಟ್ ಫೇಲ್ ಆದವರು ಎಲ್ಲಿ ಮಿಸ್ ಆಯಿತು ಅವರಿಗೆ ಅಂತ, ಎಲ್ಲಿ ಹೊಡಿತು ಅಂತ? ಫೇಲ್ ಅವರು ಸರಿಯಾಗಿ ಅಭ್ಯಾಸ ಮಾಡಿರಲ್ಲ, ಮತ್ತು ಕ್ಲಾಸ್ಗೆ ಸರಿಯಾಗಿ ರೆಗ್ಯುಲರಾಗಿ ಬಂದಿರಲ್ಲ. ಸೊ ಅದರಿಂದ ಅವರು ಮಿಸ್ ಆಗಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸುರೇಶ್ ಅವರ ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರಾಜಶೇಖರ್ ಸರ್, ಆಗಲೇ ಹೇಳ್ತಾ ಇದ್ರಿ ಉತ್ತಮ ರಿಸಲ್ಟ್ ಬಂದಾದಂಥ ಆಯ್ಕೆ ಯಾವ ರೀತಿಯಾಗಿ ಇರಬೇಕು ಅಂತೇಳಿ. ನೋಡಿ ಸರಿ, ಭಾಳಷ್ಟು ಆಯ್ಕೆಗಳಿವೆ. ಅಲ್ಲಿ ಒಂದು ಸಲಹೆ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡೋದೇನು ಅಂದರೆ, ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಬರೀರಿ. ಇದು ಒಂದು. ಈಗ ಯಾರು ಸೈನ್ಸಲ್ಲಿ ಓದಿದ್ದಾರೆ, ಮೆಡಿಕಲ್ ಓದೋ ಆಪ್ಷನ್ ಇದೆ, ಇಂಜಿನಿಯರಿಂಗ್ ಇದೆ. ಇಂಜಿನಿಯರಿಂಗಲ್ಲೂ ಈಗ ಹಲವಾರು ಆಪ್ಷನ್ಸ್ ಇದೆ. ಇವಾಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಬರ್ತಾ ಇದೆ. ಅದು ಮುಂದೆ ಭಾಳ ದೊಡ್ಡ ಒಂದು ಫೀಲ್ಡ್ ಆಗತ್ತೆ ಅದು ಮುಂದಿನ ದಿನಗಳಲ್ಲಿ. ಅದಿದೆ. ಇದು ಹಲವಾರು ಆಪ್ಷನ್ಸ್ ಇದೆ. ಹಾಗೆ ಕಾಮರ್ಸ್ ಇದೆ, ಆರ್ಟ್ಸ್ ಇದೆ. ನನಗನ್ಸುತ್ತೆ ನೋಡಿ, ಯಾವುದೇ ಕೋರ್ಸು ಇದು ಉತ್ತಮ, ಇದು ಭಾಳ ಗೌಣ ಅನ್ನೋದು ಯಾವುದೂ ಇಲ್ಲ. ರಾದರ್ ಭಾಳ ಮುಖ್ಯವಾಗಿ
ವಿದ್ಯಾಭ್ಯಾಸ ನಾನು ಜ್ಞಾನಕ್ಕೋಸ್ಕರ ಓದ್ತೀನಿ, ನಾನು ಜ್ಞಾನ ಸಂಪಾದನೆ ಅದು ಭಾಳ ಮುಖ್ಯ. ಅಫ್ಕೋರ್ಸ್ ಜ್ಞಾನ ಸಂಪಾದನೆ ಜೊತೆಗೆ ಮುಂದೆ ನನಗೆ ಜೀವನೋಪಾಯನೂ ಆಗಬೇಕದು, ಅದಿಲ್ಲ ಅಂತ ಹೇಳಲ್ಲ ನಾನು. ಬಟ್ ಈಗಲೇ ಅದ್ರ ಬಗ್ಗೆ ತುಂಬ ಹುಡುಗರು ಪ್ರೆಷರ್ ಹಾಕ್ಕೊಂಡು, ಅಯ್ಯೋ ನಾನು ಇಂಜಿನಿಯರಿಂಗ್ ಆದಮೇಲೆ ನನಗೆ ಜಾಬ್ ಸಿಗುತ್ತೋ ಸಿಗಲ್ವೋ, ಮೆಡಿಕಲ್ ಆದಮೇಲೆ ನನಗೆ ಏನಾಗ್ತೀನೋ ಇಲ್ವೋ, ನಾನು ಕಾಮರ್ಸ್ ಓದಿದ್ಮೇಲೆ ಏನಾಗುತ್ತೋ, ಏನು ಸಿಗುತ್ತೋ ಏನು ಸಿಗಲ್ವೋ. ನೋಡಿ ಇಡೀ ಸಮಾಜನ, ಇಡೀ ಆರ್ಥಿಕತೆನೇ ಅಲ್ಲೋಲ ಕಲ್ಲೋಲ ಆಗಿದೆ. ಈಗ ನೋಡಿ ಇದು ವಿಷಯಾಂತರ ಆಗತ್ತೆ, ಬಟ್ ಒಂದು ಹೇಳಬೇಕು ಅಂದರೆ ಈಗ ಅಮೆರಿಕದಲ್ಲೇ ತೊಗೊಂಡ್ರೆ ಭಾಳ ಅಭೂತಪೂರ್ವ ಚಳುವಳಿ ನಡೀತಿದೆ ಇಲ್ಲಿ ಅಮೆರಿಕದಲ್ಲಿ. ಎಲ್ಲ ಜನ ರಸ್ತೆಗೆ ಬಂದುಬಿಟ್ಟಿದ್ದಾರೆ, ದೊಡ್ಡ ಕ್ರೈಸಿಸ್ ಇದೆ, ಅದು ಬೇರೆ ವಿಷಯ. ಈ ಎಕಾನಮಿ ಇವತ್ತು ನಮ್ಮ ಕೈನಲ್ಲಿ ಇಲ್ಲ, ಇಡೀ ಎಕಾನಮಿನೇ ಅನ್ಪ್ಲ್ಯಾಂಡು. ಇದು ಒಂಥರ ಏನು ಈ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಂತೀವಿ, ಟೋಟಲಿ ಅನ್ಪ್ಲ್ಯಾಂಡು. ಯಾವ್ದು ಮೇಲೆ ಹೇಳುತ್ತೆ, ಯಾವ್ದು ಕೆಳಗೆ ಬೀಳುತ್ತೆ, ಒಂದು ರೀತಿ ಜೂಜಿದ್ದಂಗೆ ಇದು, ಶೇರ್ ಮಾರ್ಕೆಟ್ ಇದ್ದಂಗೆ. ಸೊ ಶೇರ್ ಮಾರ್ಕೆಟಲ್ಲಿ ಎಲ್ಲೋಗಿ ಇನ್ವೆಸ್ಟ್ ಮಾಡಲಿ ಹೆಂಗೆ ಹೇಳೋದು ಭಾಳ ಕಷ್ಟ. ಆದರೆ ಇದು ಪಕ್ಕಕ್ಕಿಟ್ಟು ನಾನು ವಿದ್ಯಾರ್ಥಿಗಳಿಗೆ ಹೇಳೋದೇನು ಅಂದರೆ, ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಆ ಫೀಲ್ಡನ್ನ ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ ಆಯ್ಕೆ ನಿಮ್ಮದೇ ಇರಬೇಕು ಅಂತ ಹೇಳಿ, ಅಂದರೆ ಪೋಷಕರ ಒತ್ತಡ ಬೇಡ ಅಂತ. ಹೌದು, ಯಾರದೇ ಒತ್ತಾಯಕ್ಕೆ ಒಳಗಾಗಬೇಡಿ. ಅಲ್ಲಿ ಪೇರೆಂಟ್ಸ್ಗೂ ನನ್ನ ಒಂದು ಮನವಿ ಅಂತ ಹೇಳಿದ್ರೆ, ಮಕ್ಕಳನ್ನ ದಯವಿಟ್ಟು ನಿಮ್ಮ ಫ್ರೆಂಡ್ ಥರ ಪರಿಗಣಿಸಿ. ಮಕ್ಕಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ, ನೋಡಪ್ಪ ಹಿಂಗೆ ಮಾರ್ಕ್ಸ್ ತೆಗೆದಿದ್ಯಪ್ಪ, ನೋಡಮ್ಮ ಹಿಂಗಿದೆ, ಮುಂದೆ ಏನು ಮಾಡಬೇಕು ಅಂತಿದ್ಯಾ, ಏನು ಓದಬೇಕು ಅಂತಿದ್ಯಾ, ಕೂತು ಮಾತಾಡಿ, ಸಮಾಲೋಚನೆ ಮಾಡಿ, ಟೀಚರ್ಸ್ ಜೊತೆ ಮಾತಾಡಿ. ಯಾವುದೆಲ್ಲ ಅವ್ರಿಗೆ ಆಸಕ್ತಿ ಇದೆ, ಯಾವುದೆಲ್ಲ ಅವ್ರಿಗೆ ಸಾಧನೆ ಮಾಡ್ತಾರೆ ಅದಕ್ಕೆ ಎನ್ಕರೇಜ್ ಮಾಡಿ. ಇದು ಭಾಳ ಮುಖ್ಯ. ಅಂತಿಮವಾಗಿ ನೋಡಿ, ಯಾವುದೋ ಒಂದು ಕೋರ್ಸ್ ತೊಗೊಂಡು ಮುಗಿಸೋದಾಗಲಿ ಅಥವಾ ಒಂದು ರ್ಯಾಂಕ್ ಬಂದ್ಬಿಡೋದು ದೊಡ್ಡದಲ್ಲ ಜೀವನದಲ್ಲಿ. ಜೀವನ ಅನ್ನೋದು ದೊಡ್ಡ ಸವಾಲದು. ಈಗ 20-25 ವರ್ಷದ ತನಕ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದು ಜೀವನದಲ್ಲಿ ಫೇಲ್ ಆಗಿರೋದನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಜಾಸ್ತಿ ಖುಷಿ ಬೇಡ, ಸೆಲೆಬ್ರೇಷನ್ ಬೇಡ ಅಂತ ಮುಂದೆ ನಾನು 70-80 ವರ್ಷ ಬದುಕದಿದ್ದೆ. ಅಲ್ಲಿ ನಾನು ಹೇಗೆ ಜೀವನ ಮಾಡ್ತೀನಿ ಅದು ಭಾಳ ಇಂಪಾರ್ಟೆಂಟ್. ಅಲ್ಲಿ ನಾವು ಮಕ್ಕಳಿಗೆ ಆಸ್ ಎ ಪೋಷಕನಾಗಿ ನಾನು ಹೇಳೋದೇನು ಅಂದರೆ, ನಮ್ಮ ಮಕ್ಕಳನ್ನ ಹೇಳೋದು, ಒಳ್ಳೆ ನೀತಿ ನೈತಿಕತೆ ಬೆಳೆಸ್ಕೊ, ಮೌಲ್ಯ ಬೆಳೆಸ್ಕೊ, ಸಮಾಜಕ್ಕೆ ಏನಾದರೂ ಕೊಡ್ಬೇಕು ನೀನು. 4 ಜನ ಬಡವರು, ಬಡ ರೈತರು, ಕಾರ್ಮಿಕರು. ಅದೇ ನಿಮ್ಮ ಸಾಧನೆ ಇಷ್ಟಕ್ಕೆ ನಿಲ್ಲಿಸಬಾರ್ದು ಅಂತ ಹೇಳಿ. ಈಗ ಖುಷಿ ಇರುತ್ತೆ, ಬಟ್ ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ. ಮಾತಾಡೋಣ ಸರ್. ಈಗ ಲಕ್ಷ್ಮಿ SN ಅವರು ಅಂದರೆ ತುಮಕೂರು ಜಿಲ್ಲೆಗೆ 2ನೇ ರ್ಯಾಂಕನ್ನು ಪಡೆದಿರುವಂಥ ವಿದ್ಯಾರ್ಥಿನಿ. ಲಕ್ಷ್ಮಿ ಅವರೇ, ಶುಭಾಶಯಗಳು, ಒಳ್ಳೆಯದಾಗಲಿ, ನಿಮಗೆ ಅಭಿನಂದನೆಗಳು. ಇಡೀ ತುಮಕೂರು ಜಿಲ್ಲೆಗೆ 2ನೇ ರ್ಯಾಂಕನ್ನು ಪಡೆದಿದ್ದೀರಿ ವಾಣಿಜ್ಯ ವಿಭಾಗದಲ್ಲಿ. ಹೌದು ಸರ್. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಗ್ತಿದೆ ಸರ್. 4 ಸಬ್ಜೆಕ್ಟ್ಸ್ ಅಲ್ಲಿ ಔಟ್ ಆಫ್ 4 ಬಂದಿದೆ. ಮಾತಾಡಿ. ಇಲ್ಲಿ ತುಂಬಾ ಪ್ರಿಪರೇಟರೀಸ್ ಮಾಡಿದ್ರು. ಟೆಸ್ಟ್ಸ್ 10 to 15 ಟೆಸ್ಟ್, 5 to 6 ಪ್ರಿಪರೇಟರೀಸ್. ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದೀವಿ. ಅಲ್ಲ, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಈಗಂತೂ ಉತ್ತಮ ರಿಸಲ್ಟ್ ಅಂತೂ ಬಂದಾಗಿದೆ. ನೆಕ್ಸ್ಟ್ CA ಮಾಡ್ಬೇಕು ಅಂತ ಇದ್ದೀವಿ. CA ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಹೌದು ಸರ್. ಈಗ ನಿಮ್ಮ ಈ ಒಂದು ರಿಸಲ್ಟ್ಗೆ ಪೋಷಕರಿಂದ ಯಾವ ರೀತಿಯಾಗಿ ಸಪೋರ್ಟ್ ಇತ್ತು ನಿಮಗೆ? ಅಂದ್ರೆ ಕಾಲೇಜ್ ಟೈಮಲ್ಲಿ ಯಾವ ಹೋಗ್ತಾ ಇದ್ರಿ? ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟ್ ಇದೆ ಸರ್. ಟೀಚರ್ಸ್ ಇಂದ ಫುಲ್ ಸಪೋರ್ಟ್ ಇದೆ. ಏನ್ ಮಿಸ್ಟೇಕ್ಸ್ ಇದ್ರು ಅಲ್ಲೇ ಕರೆಕ್ಟ್ ಮಾಡಿ ನಮ್ಗೆ ಇದು ಮಾಡಿ. ಈಗ ಟೀಚರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಗೆ ಟೀಚರ್ಸ್ ಈಗ ಇಂಥದನ್ನೇ ಆಯ್ಕೆ ಮಾಡಿ ಅಂತ ಏನಾದ್ರು ಹೇಳ್ತಿದಾರ ಹೇಗೆ? ಮುಂದಿನ ಭವಿಷ್ಯಕ್ಕಾಗಿ ಈಗ PUC ರಿಸಲ್ಟ್ ಬಂದಾಯಿತು, ಮುಂದಿನ ಭವಿಷ್ಯಕ್ಕಾಗಿ ಟೀಚರ್ ಅವರು ಯಾವ ರೀತಿಯಾಗಿ ಸಪೋರ್ಟ್ಗೆ ನಿಲ್ತಾ ಇದ್ದಾರೆ? ಅಂದ್ರೆ ಇದನ್ನೇ ಮಾಡಬೇಕು ಅಂತ ಏನಾದ್ರು ಹೇಳ್ತಿದ್ದಾರೆ, ಅಥವಾ CA ಆಗಬೇಕು ಅನ್ನೋದು ನಿಮ್ಮ ಆಯ್ಕೆನ ಹೇಗೆ ಅಂತ ಹೇಳಿ ಮುಂದಿನ? ಸರ್, CA ಆಗಬೇಕು ಅಂತ ಆಯ್ಕೆ ಇದೆ. ಸಂಭ್ರಮಾಚರಣೆ ಯಾವ ರೀತಿಯಾಗಿದೆ? ತುಂಬಾ ಚೆನ್ನಾಗಿದೆ ಸರ್. ಕಾಲೇಜಲ್ಲಿ ಫುಲ್ ಸೆಲೆಬ್ರೇಷನ್ಸ್ ಇದೆ. ಎಲ್ಲ ಹಾನರ್ ಮಾಡಿದ್ರು, ಪಟಾಕಿ ಎಲ್ಲ ಹೊಡೆದ್ರು. ಯಾವಾಗಿಂದ ಶುರು ಮಾಡಿದ್ರಿ? ಅಂದ್ರೆ ನೀವು ಅನ್ಕೊಂಡಿದ್ರ ಈ ರೀತಿ ಇಡೀ ತುಮಕೂರಿಗೆ ನಾನು 2ನೇ ರ್ಯಾಂಕ್ ಅನ್ನ ಪಡಿತೀನಿ ಅಂತ ಹೇಳಿ, ಅಥವಾ ನೀವು ನಿರೀಕ್ಷೆ ಮಾಡೋಕ್ಕಿಂತ ಏನಾದ್ರು ಕಮ್ಮಿ ಬಂತ ರಿಸಲ್ಟ್? ಹೇಗೆ? ಇಲ್ಲ ಸರ್, ಚೆನ್ನಾಗಿ ಬಂದಿದೆ. ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿದೆ. ತೃಪ್ತಿ ಇದೆ ಈ ರಿಸಲ್ಟ್ ಬಗ್ಗೆ? ಯಾಕಂದ್ರೆ ಕೆಲವೊಬ್ರು 1 ಅಂಕ ಕಡಿಮೆ ಇದ್ರು ಮತ್ತೆ ಅದನ್ನ ನನ್ಗೆ 1 ಅಂಕ ಎಲ್ಲಿ ಹೋಯ್ತು ಅಂತ ಹುಡುಕ್ತಾರೆ. ಹಂಗಾಗಿ ಕೇಳಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಸರ್.
ಸುಮನ್ ಸರ್, ಈಗ ಪ್ರಮುಖವಾಗಿ PUC ಆದ ನಂತರ ಯಾವುದನ್ನು ಆಯ್ಕೆ ಮಾಡಬೇಕು, UPSCನ ಅಥವಾ KS, IS ಅಥವಾ ಸೈನ್ಸು, ಮಗದೊಂದು ಆ ರೀತಿಯ ಗೊಂದಲಗಳು ಇರುತ್ತೆ. ಬಟ್ ನಿಮ್ಮ ಪ್ರಕಾರ ಉತ್ತಮ ರಿಸಲ್ಟ್, ಈಗ ಮೊದಲ ರ್ಯಾಂಕ್, ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಿರುವಂಥ ವಿದ್ಯಾರ್ಥಿಗಳು, ಅವರ ಆಯ್ಕೆ ಯಾವುದು ಬೆಸ್ಟ್? ಸೊ ಇಲ್ಲಿ ಅವರ ಆಯ್ಕೆ ಅವ್ರದ್ದು. ಫಸ್ಟಾಗಿ ಅವ್ರು ನೋಡಬೇಕಾಗಿರೋದೇನು ಅಂದರೆ ಎಂಡ್ ಗೋಲ್, ಅಂದರೆ ಕೊನೆಗೆ ಅವ್ರಿಗೇನು ಬೇಕು ಎಲ್ಲದನ್ನು ಮೀರಿಸಿ ಅದನ್ನು ಡಿಸೈಡ್ ಮಾಡಿಕೊಂಡು ವಾಟ್ ಡು ಐ ಎಕ್ಸ್ಪೆಕ್ಟ್ ಔಟ್ ಆಫ್ ಮೈ ಕೆರಿಯರ್, ಅಂದರೆ ಕೆರಿಯರಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಅವ್ರ ಪ್ರಶ್ನೆ ಅವ್ರಿಗೆ ಕೇಳ್ಕೊಂಡ್ರೆ ಅವ್ರಿಗೊಂದು ಉತ್ತರ ಸಿಗುತ್ತೆ. ಅಲ್ಲಿಂದ ರಿವರ್ಸ್ ಬರಬೇಕು. ಯಾವ ದಾರಿ ಅವ್ರಿಗೆ ತೊಗೊಂಡ್ರೆ ಅದನ್ನು ರೀಚ್ ಆಗ್ಬೋದು ಅನ್ನೋದಕ್ಕೆ ಅವರು ಆ ದಾರಿನ ಆಯ್ಕೆ ಮಾಡ್ಕೋಬೋದು. ಇವತ್ತು ತುಂಬ ದಾರಿಗಳಿದೆ, ಇಂಜಿನಿಯರಿಂಗ್ ಅಂತಲೇ ಅಲ್ಲ, ಮೆಡಿಕಲ್ ಅಂತಲೇ ಅಲ್ಲ, ತುಂಬ ದಾರಿಗಳಿದೆ. ಅದ್ರ ಬಗ್ಗೆ ಎಷ್ಟೋ ಸತಿ ಅವಗಾಹನೆಯೂ ಇರಲ್ಲ. ಇಲ್ಲಿ ನಾನು ರೆಕಮೆಂಡ್ ಮಾಡೋದೇನು ಅಂತ ಹೇಳಿದ್ರೆ, ಐಡಿಯಾ ಇಲ್ಲ ಅಂದರೆ ಒಂದು ಕೆರಿಯರ್ ಕೌನ್ಸಿಲರ್ ಹತ್ರ ಕೂತ್ಕೊಂಡು ಎಲ್ಲ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳಿ. ಮತ್ತು ಇವತ್ತು ಇಂಟರ್ನೆಟ್ ಎಲ್ಲರಿಗೂ ಇದೆ. ಆ ಇಂಟರ್ನೆಟ್ಟಲ್ಲಿ ಆ ಕೆರಿಯರಲ್ಲಿರೋ ವ್ಯಕ್ತಿಗಳು ಯಾವ ಥರ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನಾನೇ ಆ ಕೆರಿಯರಲ್ಲಿದ್ದರೆ ನನಗೆ ಯಾವ ಥರ ಅನಿಸುತ್ತೆ ಅಂತ ಫೀಲಿಂಗ್ ತೊಗೊಳ್ಳೋಳಿ. ಅದರ ಪ್ರಕಾರ ಅವ್ರು ಹೋಗ್ಬೋದು. ನಾನು ಟಾಪ್ ರ್ಯಾಂಕೇ ಪಡೆದೆ, ನಾನು ಸೈನ್ಸೇ ಹೋಗಬೇಕು, ಆ ಥರ ಏನೂ ಇಲ್ಲ. ಅವರ ಆಯ್ಕೆ ಅವ್ರು ಪಡ್ಕೊಂಡ್ರೆ ಆಟೋಮ್ಯಾಟಿಕ್ಕಾಗಿ ಆ ಫೀಲ್ಡಲ್ಲಿ ಅವ್ರು ಬೆಳೀತಾರೆ. ಸೊ ಇದು ನನ್ನ ಒಪಿನಿಯನ್. ಎಸ್. ಈಗ ಪ್ರಮುಖವಾಗಿ ಡಿಸ್ಟಿಕ್ಷನ್ ಅಂತ ಬಂದಾಗ 85 ಮೇಲೆ ಬಂದಾಗ ಅಲ್ಲಿ ಪೋಷಕರು ಏನಂತಾರೆ, ಸೈನ್ಸ್ ಮಾಡ್ತಾರೆ. ಕೆಲವೊಬ್ಬರಿಗೆ 85% ತಗೊಂಡು ಕೂಡ ಆತನಿಗೆ ಸೈನ್ಸ್ ಇಂಟ್ರೆಸ್ಟ್ ಇರೋದಿಲ್ಲ. ಕರೆಕ್ಟ್. ಸೊ ಆ ಮೂಮೆಂಟಲ್ಲಿ ಯಾರ್ದು ಆಯ್ಕೆ ಉತ್ತಮ ಆಗಿರುತ್ತೆ? ಆ ಮೂಮೆಂಟಲ್ಲಿ ಸ್ಟೂಡೆಂಟ್ ಏನು ಆಯ್ಕೆ ಮಾಡ್ತಾರೋ ಪೇರೆಂಟ್ಸು ಆ ಆಯ್ಕೆನ, ಆ ದೃಷ್ಟಿಕೋನನ ತೊಗೊಂಡು, ಕೆಲವೊಬ್ಬರು 60-70% ಇದ್ರೂ ಕೂಡ ನೀವು ಸೈನ್ಸೇ ಮಾಡಬೇಕು ಅಂತೇಳಿ ಪೋಷಕರು ಒತ್ತಾಯ ಸೈನ್ಸ್ ಮಾಡಿಬಿಟ್ಟು ಆಮೇಲೆ ಸೈನ್ಸಲ್ಲಿ ಫೇಲ್ ಆಗಿಬಿಡ್ತಾರೆ. ಕರೆಕ್ಟ್. ಸೊ ಅದು ತುಂಬ ಮಾನಸಿಕವಾಗಿ ಹೊಡೆತ ಬೀಳುತ್ತೆ. ಸೊ ಅದಕ್ಕೆ ಪೋಷಕರು ಪೇರೆಂಟ್ಸು ಸ್ಟೂಡೆಂಟ್ಸ್ನ ಕೇಳಿ, ಅವರ ಮಕ್ಕಳನ್ನ ಕೇಳಿ, ಅವ್ರು ಏನು ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಬೇಕಿದ್ದರೆ ಅವ್ರ ಮಕ್ಕಳ ಮೇಲೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಒಬ್ಬ ಕೆರಿಯರ್ ಕೌನ್ಸಿಲರ್ ಹತ್ರ ಕೂತ್ಕೊಂಡು ಆ ಮಗುವಿನ ಒಂದು ಒಪಿನಿಯನ್ ಕರೆಕ್ಟ್ ಆಗಿದೆಯಾ, ಅದ್ರ ಫ್ಯೂಚರ್ ಏನು, ಯಾಕಂದರೆ ನೆಕ್ಸ್ಟ್ 5 ವರ್ಷದಲ್ಲಿ ಏನಾಗುತ್ತೋ ಎಕ್ಸಾಕ್ಟಾಗಿ ಏನು ಹೇಳೋಕ್ಕಾಗಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟೋ ಜಾಬ್ಗಳನ್ನು ತೊಗೊಂಡ್ಬಿಡ್ತಾ ಇದೆ. ಸೊ ಇಲ್ಲಿ ಫೋಕಸ್ ಇರಬೇಕಾಗಿರೋದೇನು ಅಂದರೆ ನನ್ನ ಕಲಿಕೆಯ ಮೇಲೆ. ಆ ಕಲಿಕೆ ಚೆನ್ನಾಗಿರಬೇಕು ಅಂದರೆ ನನಗೆ ಇಷ್ಟ ಇರೋ ಸಬ್ಜೆಕ್ಟ್ನ ಓದಬೇಕು. ಅದನ್ನು ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ಅದರಲ್ಲಿ ಉತ್ತೀರ್ಣನಾಗ್ತಾರೆ. ನೀವೇನು ಸಜೆಷನ್ ಕೊಡ್ತೀರಿ? ಈಗ ನನ್ನ ಸಜೆಷನ್ ಇಷ್ಟೇ, ಯಾವುದೇ ಡೊಮೇನಲ್ಲಿ ಇದ್ರೂ ಸಹ ದೊಡ್ಡದಾಗಿ ಆಲೋಚನೆ ಮಾಡಿ. ಚಿಕ್ಕದಾಗಿ ನನಗೊಂದು ಜಾಬ್ ಸಿಕ್ಕಿದ್ರೆ ಸಾಕು ಅಲ್ಲ, ದೊಡ್ಡದಾಗಿ ಆಲೋಚನೆ ಮಾಡಿ. ಯಾರೂ ಕೇಳಲ್ಲ ನಿಮ್ಮನ್ನು ಬಂದು IAS ಮಾಡೋಕ್ಕಾಗಿಲ್ವಾ ಅಂತ, ಚಾನ್ಸೇ ಇಲ್ಲ. ಆದರೆ ನೀವು ಮಾಡಿದ್ರೆ ಪ್ರತಿಯೊಬ್ಬರು ನಿಮ್ಮ ಥರ ಇರಬೇಕು ಅಂತ ಆಲೋಚನೆ ಮಾಡ್ತಾರೆ. ಸೊ ದೊಡ್ಡದಾಗಿ ಆಲೋಚನೆ ಮಾಡಿ, ದೊಡ್ಡದಾಗಿ ಹೋಗಲಿ, ದೊಡ್ಡದಾಗಿ ಲೀಡರ್ ಆಗಿರಲಿ. ಸೊ ನನ್ನ ಪ್ರಶ್ನೆ ಕೇಳಬೇಕಾಗಿರೋದು ನನಗೆ ಜಾಬ್ ಸಿಗತ್ತಾ ಇಲ್ವಾ ಅಂತ ಅಲ್ಲ, ನಾನು ಆ ಪೊಸಿಷನ್ ಹೋಗೋದಕ್ಕೆ ನಾನೇನೇನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ, ನನಗೆ ನನ್ನ ಪ್ರಶ್ನೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ಅದಕ್ಕೆ ಬೇಕಾಗಿರೋ ದಾರಿ ಕಾಣಿಸ್ತಾ ಹೋಗುತ್ತೆ. ಅಲ್ಲ, ಉತ್ತಮ ರಿಸಲ್ಟ್ ಬರುತ್ತೆ, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಬಟ್ ಎಲ್ಲೋ ಟೆಕ್ನಾಲಜಿಲಿ ಎಲ್ಲೋ ಇಡುತ್ತಾ ಇದ್ದೀರಾ ಅಂತ ಅನ್ಸುತ್ತಾ ನಮ್ಮ ರಾಜ್ಯ ಸರ್ಕಾರ ಹುಡುಗರನ್ನ ಕೊಡೋದ್ರಲ್ಲಿ? ಯಾಕಂದರೆ ಈ ರೀತಿಯ ರಿಸಲ್ಟ್ ಬಂದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಸಿಗಬೇಕಾಗಿರುವಂಥ ಟೆಕ್ನಾಲಜಿಗಳು ಕೂಡ ಅವ್ರ ಕೈಯಲ್ಲಿ ಸಿಗ್ತಾ ಇಲ್ಲ. ಕರೆಕ್ಟ್. ಸೊ ಟೆಕ್ನಾಲಜಿ ಬಂದುಬಿಟ್ಟು ಇವತ್ತು ಡಿಸೆಂಟ್ರಲೈಸ್ ಆಗಿದೆ. ಆದರೆ ಸರ್ಕಾರ ಪ್ರೈವೇಟ್ ಸೆಕ್ಟರಲ್ಲಿ ಏನೇನು ಒಳ್ಳೇದು ನಡೀತಾ ಇದೆ ಅದನ್ನು ತೊಗೊಂಡು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಇಂಪ್ಲಿಮೆಂಟ್ ಮಾಡೋಕ್ಕೆ ಸರ್ಕಾರಕ್ಕೆ ಆಗಿಲ್ಲ ಅಂದರೆ ಪ್ರೈವೇಟ್ ಸೆಕ್ಟರ್ನ ಸಹಾಯ ತೊಗೊಂಡು ಕೊಲಾಬ್ರೇಷನ್ ಅಪ್ರೋಚಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಇವತ್ತು ಎಷ್ಟೊಂದು ಎಜುಕೇಷನ್ ಟೆಕ್ನಾಲಜಿ ಕಂಪ್ನಿಗಳಿದೆ, ಅವರು ಪ್ರೈವೇಟ್ ಸೆಕ್ಟರ್ ಗೌರ್ಮೆಂಟ್ ಜೊತೆ ಲಿಂಕ್ ಆಗಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಟೆಕ್ನಾಲಜಿ ಮೂಲಕ ಎಜುಕೇಷನ್ನ ಕೊಡ್ಬೋದು. ಸೊ ಅದು ಆ ಅವಕಾಶ ಗೌರ್ಮೆಂಟ್ ಕಂಪ್ಲೀಟಾಗಿ ಉಪಯೋಗಿಸ್ಕೋಬೇಕು. ಅದಕ್ಕೆ ಮೊದಲನೇದಾಗಿ ಇಂಟೆನ್ಷನ್ ಇರಬೇಕು. ಇಂಟೆನ್ಷನ್ ಇದ್ದರೆ ಸರ್ಕಾರ ಅಂದ್ಕೊಂಡ್ರೆ ಎಲ್ಲ ಥರ ಸಹಾಯನೂ ಪ್ರೈವೇಟ್ ಸೆಕ್ಟರಿಂದ ಸಿಗುತ್ತೆ. ಎಸ್ ಸರ್, ಮಾತಾಡೋಣ ಸರ್. ನಮ್ಮ ಜೊತೆಗೆ ಈಗ ಪ್ರದೀಪ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಅಂದರೆ ಸಹಜವಾಗಿ ಇನ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಜನ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದು ಒಂದು ಕಾರಣ ಇರಬಹುದು ಅಂತ ಅನ್ಸುತ್ತೆ ಈ ರಿಸಲ್ಟ್ ಕಡಿಮೆ ಆಗೋದಕ್ಕೆ. ಕಳೆದ ವರ್ಷ ಹೋಲಿಕೆ ಮಾಡಿದ್ರೆ ಈ ವರ್ಷ ಕೂಡ ಕಡಿಮೆ ರಿಸಲ್ಟ್ ಬಂದಿದೆ. ಪ್ರದೀಪ್ ಸರ್, ಈಗ ಪ್ರಮುಖವಾಗಿ ಓಕೆ, ಕೆಲವೊಂದಿಷ್ಟು ಕಾಲೇಜುಗಳಲ್ಲಿ ಉತ್ತಮ ರಿಸಲ್ಟ್ ಬರುತ್ತೆ, ಅದು ಇಲ್ಲ, ಯಾಕಂದರೆ ಅಲ್ಲಿ ಚೆನ್ನಾಗಿ ಪ್ರಯತ್ನ ಇರುತ್ತೆ. ಬಟ್ ಆಲ್ಮೋಸ್ಟ್ ಅಲ್ಲಿ ಯಾದಗಿರಿ ಅಂತ ಬಂದಾಗ ಪ್ರತಿ ವರ್ಷವೂ ಕೂಡ ಅಲ್ಲಿ ರಿಸಲ್ಟ್ ಲೋ ಆಗ್ತಾನೇ ಇದೆ, ಕೊನೆಯ ಸ್ಥಾನವನ್ನು ಪಡಿತಾ ಇದೆ. ಬಟ್ ಎಲ್ಲಿ ಯಾರು ಅಂದರೆ ಪೋಷಕರ ಪಾತ್ರನ, ಅಥವಾ ಅಲ್ಲಿ ಸರಿಯಾದ ರೀತಿಯಲ್ಲಿ ಉಪನ್ಯಾಸಕರ ವ್ಯವಸ್ಥೆ ಇಲ್ಲದೆ ಇರೋದಾ, ಅಥವಾ ಇತ್ತೀಚಿನ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಿರೋದು ಹೇಗೆ ಅಂತೇಳಿ, ಯಾವಾಗ ಎಚ್ಚೆತ್ಕೊಳ್ಬೇಕು ಶಿಕ್ಷಣ ಇಲಾಖೆ ಅಂತೇಳಿ? ಹಲೋ ಪ್ರದೀಪ್ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್. ನಮಸ್ಕಾರ. ನಾನು ಪ್ರದೀಪ್ ಕುಮಾರ್ ಅಂತ, ವಿದ್ಯಾನಿಧಿ PU ಕಾಲೇಜಿನ ಕಾರ್ಯದರ್ಶಿ, ತುಮಕೂರಿಂದ. ನನಗೆ ಮಕ್ಕಳು, ನಮ್ಮಲ್ಲಿ ಶ್ರೀಲಕ್ಷ್ಮಿ ಆರ್ ಅನ್ನೋ ಒಂದು ಮಗು ಸ್ಟೇಟ್ 4th ರ್ಯಾಂಕ್ ಬಂದಿದೆ ಕಾಮರ್ಸ್ ನಲ್ಲಿ ಬೈ ಸ್ಕೋರಿಂಗ್ 596 ಮಗು. ಫಾದರ್ ಒಂದು ರೈಸ್ ಮಿಲ್ ಇದರಲ್ಲಿ ವರ್ಕ್ ಮಾಡ್ತಾರೆ. ಶಿ ಹಸ್ ಕಮ್ ಫ್ರಮ್ ಎ ಹಂಬಲ್ ಬ್ಯಾಕ್ ಗ್ರೌಂಡ್.
ಈ ರ್ಯಾಂಕ್ ಬರುವಂತ ಏನು ಮಾರ್ಕ್ಸ್ಗಳಿದಾವೆ ಇದರಲ್ಲಿ ವಿದ್ಯಾರ್ಥಿಗಳೇ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಫೌಂಡೇಶನ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ. ಸ್ಕೂಲ್ಗಳಲ್ಲೂ ಕೂಡ ತುಂಬಾ ಚೆನ್ನಾಗಿ ಫೌಂಡೇಶನ್ ನಾಲೆಜ್ಗಳು ಇರುತ್ತೆ. ನಮ್ಮ PUC ಕಾಲೇಜಿಗೆ ಬಂದಾಗ ಇಲ್ಲಿ ಕೂಡ ಒಂದು ಪಿಯರ್ ಕಾಂಪಿಟೇಷನ್ ಇರುತ್ತೆ. ಈ ಕಾಂಪಿಟೇಷನ್ಗಳ ಮಧ್ಯ ಮಕ್ಕಳು ಓದಿದಾಗ ಸ್ವಲ್ಪ ನ್ಯಾಚುರಲ್ ಆಗಿ ರ್ಯಾಂಕ್ ಬರುವಂತ ಸ್ಕೋರ್ಗಳನ್ನ ತೆಗಿತಾರೆ. ನನಗೆ ಪ್ರಶ್ನೆ ಸರಿಯಾಗಿ ಕೇಳಿಸ್ತಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಜೀಕರಣ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಉತ್ತಮ ರಿಸಲ್ಟ್ ಅಂತೂ ಬಂದಿದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕವರಿಂಗ್ ದಿಸ್. ಥ್ಯಾಂಕ್ ಯು. ರಾಜೇಶ್ ಅವರಿಗೆ ಪ್ರಮುಖವಾಗಿ ಭಾಳಷ್ಟು ಜನರಿಗೆ ರಿಸಲ್ಟ್ ಅಂತ ಬಂದಿರುತ್ತೆ, ಬಟ್ ಓದಲಿಕ್ಕೆ ಆಗೋದಿಲ್ಲ. ಆರ್ಥಿಕ ಕಾರಣದಿಂದ, ಅಂದರೆ ಬಡತನ ಇರ್ಬೋದು, ಅದು ಬೇರೆ ಬೇರೆ ಕಾರಣಗಳು ಇರುತ್ತೆ. ಈಗ ಒಂದು 70-80 ರಿಸಲ್ಟ್ ಬಂದರೂ ಕೂಡ ಅಷ್ಟೊಂದು ಪರ್ಸೆಂಟೇಜ್ ಇದ್ದರೂ ಕೂಡ ಬೇಡ ಅಂತ ಪೋಷಕರ ಒತ್ತಾಯ ಇರುತ್ತೆ ಮಕ್ಕಳ ಮೇಲೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂಥವ್ರಿಗೆ ಏನು ಹೇಳ್ತಾರೆ, ಪೋಷಕರಿಗೆ ಆಗಿರ್ಬೋದು, ಮಕ್ಕಳಿಗೆ? ಸರ್, ಮೊದಲನೇದಾಗಿ ಸರ್ ಏನಾಗಿದೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ಸರ್, ಇವಾಗ ಒಳ್ಳೆ ರ್ಯಾಂಕ್ ತೆಗೆದು ಇವಾಗ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡು ಒಂದು ಎಕ್ಸಾಂಪಲ್ಲು, ನೀವು ಫಸ್ಟ್ ರ್ಯಾಂಕ್ ಬಂದರು CETಯಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತೊಗೊಳ್ತೀನಿ ಅಂದರೂ ಕೂಡ ಇವತ್ತು 70,000 ಇದೆ ಫೀಸು. ಇವತ್ತು 70,000 ಕೊಟ್ಟು ಒಬ್ಬ ರೈತ ಕಾರ್ಮಿಕ ಮಗನ ಕೊಡೋಕ್ಕಾಗುತ್ತಾ ವರ್ಷಕ್ಕೆ ಅನ್ನೋದು ಭಾಳ ಪ್ರಶ್ನೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಗೌರ್ಮೆಂಟ್ ಕಾಲೇಜ್ ಎಷ್ಟಿದೆ? ಬರೀ 16 ಗೌರ್ಮೆಂಟ್ ಕಾಲೇಜ್ ಇದೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಎಷ್ಟಿದೆ? ಅದು ಕೂಡ 9-10 ಇದೆ ಅಷ್ಟೇ. ಇವಾಗ ಅಲ್ಲಿ ನೀಟ್ ಅಂತ ತೊಗೊಂಬಂದು ಬೇರೆಯವ್ರಿಗೆಲ್ಲ ಸೀಟ್ ಕೊಟ್ಟು ನಮ್ಮವರಿಗೆ ಭಾಳ ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿ ಸರ್ ಇವಾಗ ಏನಾಗ್ಬಿಟ್ಟಿದೆ, ಮೆರಿಟ್ ಇದ್ದರೂ ಕೂಡ ಕೊನೆಗೆ ಬರೋದು ದುಡ್ಡು. ಆ ಥರ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಸರ್. ಇಲ್ಲಿ ಸರ್ಕಾರ ತಾಲೂಕಿಗೊಂದು ಮೆಡಿಕಲ್ ಕಾಲೇಜು, ಒಂದು ಇಂಜಿನಿಯರಿಂಗ್ ಕಾಲೇಜು, ಗೌರ್ಮೆಂಟ್ ಕಾಲೇಜ್ ತೆರೆದು ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಸರ್, ಯಾವ ಗೌರ್ಮೆಂಟ್ ಕಾಲೇಜ್ ಇದೆ, ದಾವಣಗೆರೆ UBDT ಇದೆ, ಅದು ಗೌರ್ಮೆಂಟ್ ಕಾಲೇಜ್ ಇತ್ತು, ಅಲ್ಲಿ ಇವತ್ತು 50% ಮ್ಯಾನೇಜ್ಮೆಂಟ್ ಸೀಟ್ ಮಾಡಿದ್ದಾರೆ. ಅಂದರೆ ಈಗ ಇದು ಮೆರಿಟ್ ಸೀಟ್ 50,000, ಅದೇ ಗೌರ್ಮೆಂಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ 1 ಲಕ್ಷ. ಹಿಂಗಾದರೆ ಸರ್ ನಮಗೆ ಪ್ರಶ್ನೆ ಏನಂದರೆ, ಪಾಪ ಕಷ್ಟಪಟ್ಟು ಮಗು ಓದ್ಬೋದು. ಇವಾಗ ನಾನೇ ನಮ್ಮ ತಾಯಿ ಒಂದು ಅಂಗಡಿ ಇಟ್ಕೊಂಡು ನಾನು ಓದಿಸಿದ್ರು. ಅವಾಗಲೇ 18,000 ಕೊಡೋಕ್ಕಾಗದೆ ನಾನು ಬ್ಯಾಂಕ್ ಲೋನ್ ತೊಗೊಂಡು ಸಾಲ ತೀರಿಸ್ಬೇಕು. ಇವಾಗ ನಾನು ಜಾಗದಲ್ಲಿದ್ದರೆ ನಾನು ಓದೋಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ 60,000 ಇಲ್ಲಿಂದ ಕೊಡೋಣ, ಆ ಥರ ಪರಿಸ್ಥಿತಿ ಸರ್. ಇಲ್ಲಿ ಸರ್ಕಾರಗಳು ಮೆರಿಟ್ ಮಕ್ಕಳು ನೀವೇನು ಮಾಡ್ತಾ ಇದ್ದೀರಾ? ಇವಾಗ ನೋಡಿ, ಇವಾಗ ನಾನು ನೆಕ್ಸ್ಟ್ ಬರುತ್ತೆ ಸರ್, ನೀವು ಇದೇ ಚರ್ಚೆ ನಾವು ಪ್ಯಾನಲ್ ಡಿಸ್ಕಷನ್ ಮಾಡ್ತೀವಿ. ಯಾವ್ದು ಬಗ್ಗೆ? CET. ಇವಾಗ CET ಮಾಡ್ತಾರೆ, ರಿಸಲ್ಟ್ ಕೊಡಲ್ಲ. ರಿಸಲ್ಟ್ ಬೇಕು ಅಂತ ಲೇಟ್ ಮಾಡಿ ಮ್ಯಾನೇಜ್ಮೆಂಟು ಈ ದೊಡ್ಡ ಕುಳಗಳದ್ದು ಎಕ್ಸಾಮ್ಸ್ ಎಲ್ಲ ಮುಗಿಸಿ ಅವ್ರ ಸೀಟ್ಗಳು ತುಂಬಿದ ಮೇಲೆ CET ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಯಾಕಂದರೆ ಅವ್ರುಗಳು ತುಂಬಬೇಕಷ್ಟೇ, ಬಡವ್ರ ಮಕ್ಕಳು ಈ ಸೀಟ್ಗಳು ಸಿಗಬಾರ್ದಷ್ಟೇ. ಸಿಕ್ಕಾಪಟ್ಟೆ ಫೀಸ್ಗಳು ಪ್ರತಿ ವರ್ಷ 10% ಮಾಡ್ಕೊಂಡು ಬಂದಿದ್ದಾರೆ ಸರ್. ಈ ವರ್ಷನೂ ಮಾಡ್ತಾರೆ ಬಿಟ್ಟರೆ ಅವರು ಎಲ್ಲನೂ ಬೆಲೆ ಏರಿಕೆ ಮಾಡಿ ಶಿಕ್ಷಣ ಕೂಡ ಇವತ್ತು ಮಾರಾಟ ಮಾಡಿಟ್ಟಿದ್ದಾರೆ ಸರ್. ಇಲ್ಲಿ ಸರ್ಕಾರಕ್ಕೆ ನಿಜವಾಗ್ಲೂ ಮೆರಿಟ್ ಮಕ್ಕಳಿಗೆ ಇವಾಗ ಯಾರು ಟಾಪರ್ಸ್ ಇದ್ದಾರೆ, ಇದರಲ್ಲಿ ತುಂಬ ಜನಕ್ಕೆ ಮುಂದೆ ಭವಿಷ್ಯ ಚೆನ್ನಾಗಿ ಆಗಬೇಕು ಅಂದರೆ ಆ ಥರ ಕಾಲೇಜ್ಗಳು ಓಪನ್ ಮಾಡಬೇಕು, ಗೌರ್ಮೆಂಟ್ ಕಾಲೇಜ್ ಓಪನ್ ಮಾಡಬೇಕು, ಪ್ರೈವೇಟ್ ಕಾಲೇಜ್ಗಳಲ್ಲಿ ಇವತ್ತು ಮೆರಿಟ್ ಸೀಟ್ಗಳನ್ನ ಹೆಚ್ಚಳ ಮಾಡಬೇಕು. ಅದನ್ನು ಮಾಡ್ತಾ ಇಲ್ಲ ಸರ್ಕಾರ. ಸೊ ಒಟ್ಟಿನಲ್ಲಿ ಸರ್ ನಿಜವಾಗ್ಲೂ ಶಿಕ್ಷಣ ಬಗ್ಗೆ ಜವಾಬ್ದಾರಿ ಸರ್ಕಾರ ಹೆಚ್ಚೆಚ್ಚು ಫಂಡ್ಸ್ನ, ನಮ್ಮ ಟ್ಯಾಕ್ಸ್ ಮನಿನ ಗೌರ್ಮೆಂಟ್ ಕಾಲೇಜಲ್ಲಿ ಇನ್ವೆಸ್ಟ್ ಮಾಡಬೇಕು, ಓಪನ್ ಮಾಡಬೇಕು ಗೌರ್ಮೆಂಟ್ ಕಾಲೇಜ್ಗಳನ್ನ. ಆವಾಗ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ನೋಡಿ ಸರ್, ನಾವೀಗ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ರೆ ನಾಳೆ ಸಮಾಜಕ್ಕೂ ನಾವು ಏನೋ ಕೊಡ್ತೀವಿ. ಇವತ್ತು ನಾನು ಸಾಲ ಮಾಡಿ ಸರ್ ತುಂಬ ಜನ ಡಾಕ್ಟರ್ ಆಗ್ತಾರೆ. ಎಷ್ಟು? 20 ಲಕ್ಷ 30 ಲಕ್ಷ 1 ಕೋಟಿ ಕೊಟ್ಟು. ನಾಳೆ ಸರ್ವ್ ಮಾಡೋಕ್ಕಾಗುತ್ತಾ ಸೊಸೈಟಿನ? ಮಾಡೋಕ್ಕಾಗಲ್ಲ. ನೀವು ಗೌರ್ಮೆಂಟ್ ಕಾಲೇಜ್ ತೆಗೀರಿ, ಫ್ರೀಯಾಗಿ ಓದ್ಬಿಟ್ಟು ನಾಳೆ ಸೊಸೈಟಿಗೆ ಸರ್ವ್ ಮಾಡ್ತಾರೆ. ಸೊ ಅಲ್ಲಿ ನಾನು ಗೌರ್ಮೆಂಟ್ ಕೊಡೋ ಸಲಹೆ, ಮೆರಿಟ್ ಸ್ಟೂಡೆಂಟ್ ಕಾಲೇಜ್ ಇದ್ದರೆ ದಯವಿಟ್ಟು ಕಾಲೇಜ್ ಫೀಸ್ಗಳನ್ನ ಕಡಿಮೆ ಮಾಡಿ ಅವ್ರು ಗೌರ್ಮೆಂಟ್ ಕಾಲೇಜ್ಗಳನ್ನ ಓಪನ್ ಮಾಡಿ ನಮಗೆ ಎನ್ಕರೇಜ್ಮೆಂಟ್ ಕೊಡಿ. ಆಮೇಲೆ ಪೋಷಕರಿಗೆ ನಾನು ಹೇಳೋದು ಏನಂದರೆ, ಇವಾಗ ಇಂಜಿನಿಯರಿಂಗು ಓದಿದ್ರೆ ದುಡ್ಡು, ಅಂದರೆ ನಿಮ್ಮ ಮಗು ದುಡ್ಡು ಮಾಡೋ ಮಿಷಿನ್ ಅಲ್ಲ. ನಾಳೆ ನೀವು ಇಂಜಿನಿಯರಿಂಗ್ ಮಾಡಿ ನೀಟ್ ಮಾಡಿ ದುಡ್ಡು ತೊಗೊಂಬರುತ್ತೆ ಅಂತ ಯೋಚನೆ ಮಾಡಬೇಡಿ. ಅವರು ಏನೇ ಕಲ್ತರೂ ಕೂಡ ಅದು ಎಂಜಾಯಿಂಗ್ ದ್ಯಾಟ್ ಕೋರ್ಸ್. ಇವಾಗ ಜರ್ನಲಿಸಮ್ ತೊಗೊಬೋದು, ನಾಳೆ ಡ್ರಾಮಾ ಸ್ಕೂಲ್ಗೆ ಹೋಗ್ಬೋದು. ಅದು ಎಂಜಾಯ್ ಮಾಡಬೇಕು ಮಕ್ಕಳು. ದುಡ್ಡು ಆಮೇಲೆ ಬೇರೆ ಪ್ರಶ್ನೆ, ಮಕ್ಕಳು ಎಂಜಾಯ್ ಮಾಡಬೇಕು. ಆಮೇಲೆ ಪಕ್ಕದ ಮನೆಯವ್ರು ಮಾಡ್ತಾ ಇದ್ದಾರೆ, ಅವನು ಲಕ್ಷಾಂತರ ರೂಪಾಯಿ ಸಂಪಾದನೆ ತೊಗೊಳ್ತಾ ಇದ್ದಾನೆ, ಅದ್ರ ಮೇಲೆ ಜಡ್ಜ್ ಮಾಡಬೇಡಿ. ನಿಮ್ಮ ಮಗುಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿ. ನಾಳೆ ದುಡ್ಡು ಅದು ಬೇರೆ ಪ್ರಶ್ನೆ. ಮಗು ಖುಷಿಯಾಗಿರ್ಬೇಕಲ್ಲ ಸರ್. ಇವಾಗ ನೋಡಿ, ನೀಟ್ ಎಕ್ಸಾಮ್ ಬಂದು ನಾಳೆ ರಿಸಲ್ಟ್ ಬರುತ್ತೆ, ತುಂಬ ಜನ ಸೂಸೈಡ್ ಮಾಡ್ಕೊಳ್ತಾರೆ. ನಮ್ಮ ದೇಶದಲ್ಲಿ ಇವತ್ತು ಫಾರ್ಮರ್ ಸೂಸೈಡ್ ಆದಮೇಲೆ ಸರ್ ಯಂಗ್ಸ್ಟರ್ ಸೂಸೈಡ್ ಜಾಸ್ತಿ ಆಗಿದೆ. ಯಾಕಂದರೆ ಡಿಪ್ರೆಷನ್ನು, ರಿಸಲ್ಟ್ ಸಮಸ್ಯೆಗಳು, ಪ್ಯಾರೆಂಟ್ಸ್ ಒತ್ತಡ. ಸೊ ಅಲ್ಲಿ ಪೋಷಕರು ಕೂಡ ದಯವಿಟ್ಟು ಒತ್ತಡ ಹಾಕಬೇಡಿ, ಸರ್ಕಾರ ಕೂಡ ಒತ್ತಡ ಈ ರೀತಿ ಎನ್ಕರೇಜ್ಮೆಂಟ್ ಕೊಡಬೇಕು ಸರ್. ಇದು ನನ್ನ ಪಾಯಿಂಟ್ಸ್. ಎಸ್ ರಾಜಶೇಖರ್ ಸರ್, ಈಗ ಪ್ರಮುಖವಾಗಿ ಕೊನೆಯದಾಗಿ ಏನು ಹೇಳ್ತೀರಿ? ಅಂದರೆ ಉತ್ತಮ ರಿಸಲ್ಟ್ ಅಂತೂ ಬಂದಿದೆ. ಸೊ ರಿಸಲ್ಟ್ ಪಡೆದವ್ರಿಗೆ ಏನು ಹೇಳ್ತೀರಿ? ಆಮೇಲೆ ಕೆಲವೊಂದಿಷ್ಟು ಜನ ಫೇಲ್ ಆಗಿದ್ದಾರೆ. ಸೊ ಅಂಥವ್ರಿಗೆ ಯಾವ ರೀತಿಯಾಗಿ ಮೋಟಿವೇಶನ್ ಮಾಡ್ತೀರಿ? ಅದೇ, ಈಗ ಯಾರಿಗೆ ಉತ್ತೀರ್ಣ ಆಗಿಲ್ಲ, ಸೊ ಅವ್ರಿಗೆ ನನ್ನ ಸಲಹೆ ಅಂತ ಹೇಳಿದ್ರೆ, ನೀವು ಏನು ಧೃತಿಗೆಡಬೇಡಿ. ನೀವು ಇವತ್ತು ಎಕ್ಸಾಮಿನೇಷನ್ ನಮ್ಮದು ಇದು ಆ್ಯಕ್ಚುಲಿ ನನ್ನ ಸಾಮರ್ಥ್ಯನ ಪರೀಕ್ಷೆ ಮಾಡೋದಲ್ಲ. ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮಲ್ಲೇ ದೌರ್ಬಲ್ಯ ಇದೆ. ನನ್ನ ಮೆಮೊರಿನ ಟೆಸ್ಟ್ ಮಾಡುತ್ತಷ್ಟೇ. ಆ ದಿನ ನನ್ನ ಮೆಮೊರಿ ಚೆನ್ನಾಗಿದ್ದರೆ ಎಲ್ಲ ಬರಿತೀವಿ, ಮರ್ತೋಗ್ಬಿಡ್ತೀನಿ. ಇದಾಗೋದು. ಸೊ ಮತ್ತೆ ನೀವು ಪ್ರಿಪೇರ್ ಆಗಿ. ಸೊ ಜೀವನದ ಎಕ್ಸಾಮ್ ಭಾಳ ದೊಡ್ಡ ಎಕ್ಸಾಮ್ ನನ್ನ ಕೇಳಿದ್ರೆ. ಅದರಲ್ಲಿ ಉತ್ತೀರ್ಣ ಆಗಬೇಕು. ಇನ್ನು 75-80 ವರ್ಷ ಬದುಕಬೇಕು ನಾನು.
ಎಷ್ಟೋ ಜನ ಎಕ್ಸಾಮಲ್ಲಿ ಫೇಲ್ ಆದವರು ಭಾಳ ಒಳ್ಳೆ ವಿಜ್ಞಾನಿ ಆಗಿದ್ದಾರೆ, ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದಾರೆ, ಕಲಾಕಾರರಾಗಿದ್ದಾರೆ, ಚಿತ್ರನಟರಾಗಿದ್ದಾರೆ, ಹಲವಾರು ಫೀಲ್ಡ್ಸ್ ಇದೆ, ಡೈವರ್ಸ್ ಫೀಲ್ಡ್ಸ್ ಇದೆ. ಸೊ ನೀವು ಅದಕ್ಕೆ ಧೃತಿಗೆಡಬೇಡಿ, ಇದನ್ನು ಚಾಲೆಂಜ್ ಆಗಿ ತಗೊಳ್ಳಿ, ಧೈರ್ಯವಾಗಿ ಹೋಗಿ ಎದುರಿಸಿ. ಇನ್ನೊಂದ್ಸಲಿ ಅನುತ್ತೀರ್ಣ ಆದರೂ ಕೂಡ ಚಿಂತೆ ಮಾಡಬೇಡಿ, ಮತ್ತೆ ಬರೀರಿ. ಭಾಳ ಮುಖ್ಯ, ನಾನು ಧೈರ್ಯವಾಗಿ ಎದುರಿಸ್ಬೇಕು, ಇದು ನಂದು ಒಂದು ಸಲಹೆ. ಇನ್ನೊಂದು ಪಾಯಿಂಟ್ ನನಗೆ ಇನ್ನೊಂದು ಅಡಿಷನ್ ಹೇಳಬೇಕು ಅಂತಿತ್ತು. ಈಗ ಇವರು ಹೇಳ್ದಂಗೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ತೆಗಿಬೇಕು, ಭಾಳ ಮುಖ್ಯ. ಜೊತೆಗೆ ಇನ್ನೊಂದು ಆಗಬೇಕಾಗಿರೋದು, ಸರ್ಕಾರ ಇವಾಗ ಸರ್ಕಾರಿ ಕಾಲೇಜ್ಗಳು ತೆಗೆದಿರೋ ಟೈಮ್ ಆಗ್ತದೆ. ಆದರೆ ಇವಾಗ ಈ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಇವರು ಇವಾಗ ಓದಬೇಕು ಅಂದರೆ ಬೇರೆ ಕಾಲೇಜುಗಳಿಗೆ ಸರ್ಕಾರ ಸ್ಕಾಲರ್ಶಿಪ್ಪನ್ನ ಎನ್ಶೂರ್ ಮಾಡಬೇಕು. ಈಗ ನೋಡಿ, ಸ್ಕಾಲರ್ಶಿಪ್ಗಳು OBC ಸ್ಕಾಲರ್ಶಿಪ್ ಆಗಲಿ, ಇವನ್ SC ST ಸ್ಕಾಲರ್ಶಿಪ್ ಕೂಡ ಕೊಡ್ತಾಯಿಲ್ಲ ಹುಡುಗರಿಗೆ. ಇವಾಗ ಎಲ್ಲ ಸ್ಟಾಪ್ ಮಾಡಿ, ಲಕ್ಷಾಂತರ ಹುಡುಗರು ಇವತ್ತು ವಂಚಿತರಾಗಿದ್ದಾರೆ. ನನಗೆ ಗೊತ್ತಿರೋ ಎಷ್ಟೋ ಜನ ವಿದ್ಯಾರ್ಥಿಗಳು ಪಾಪ ಸ್ಕಾಲರ್ಶಿಪ್ ಇಲ್ದಿರ ಹೈಯರ್ ಎಜುಕೇಷನ್ ಹೋಗೋಕ್ಕಾಗದಿರ ಕೈ ಬಿಡ್ತಾ ಇದ್ದಾರೆ. ಸೊ ಸರ್ಕಾರ ಇವತ್ತು ಹುಡುಗರಿಗೆ ಬ್ಯಾಂಕ್ ಲೋನ್ ಮಾಡ್ರಿ ಅಂತ ಹೇಳಬಾರ್ದು, ಸರ್ಕಾರ ಲೋನ್ ಮಾಡ್ರಿ ಬೇಕಾದ್ರೆ, ದುಡ್ಡಿಲ್ಲ ಅಂದರೆ. ಹುಡುಗರನ್ನ ಸಾಲಗಾರ ಮಾಡಬೇಡ್ರಿ. ನೀವಾಗಲೇ ಸಾಲಗಾರರು, ರಾಜ್ಯ ಸರ್ಕಾರ ಸಾಲಗಾರ, ಕೇಂದ್ರ ಸರ್ಕಾರ ಸಾಲಗಾರ. ಸಾಲ ಮಾಡ್ರಿ, ಎಲ್ಲದಕ್ಕೂ ಏನೇನಕ್ಕೋ ಸಾಲ ಮಾಡ್ತೀರಾ. ನಿಮ್ಮ ಸಂಬಳ ಜಾಸ್ತಿ ಮಾಡ್ಕೊಳ್ಳೋಕೆ ಸಾಲ ಮಾಡ್ತಿದ್ದೀರಾ, ಮಕ್ಕಳಿಗೋಸ್ಕರ ಮಾಡಿರಿ. ಹುಡುಗರಿಗೆಲ್ಲ ಸ್ಕಾಲರ್ಶಿಪ್ ಕೊಡಿ. ಈ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಏನೇನು ಓದಬೇಕು ಸರ್ಕಾರ ಇವತ್ತು ಅವ್ರನ್ನ ಅಪ್ರಿಷಿಯೇಟ್ ಮಾಡೋದು ಅಂದರೆ, ರಾಜ್ಯ ಸರ್ಕಾರ ಈ ರ್ಯಾಂಕ್ ಬಂದಿರೋ ವಿದ್ಯಾರ್ಥಿಗಳನ್ನ ಕರೆದು ನೀವು ತೋರಿಸ್ತಿದ್ದೀರ ಭಾಳ ಚೆನ್ನಾಗಿ. ಇದು ಬಡ ಮಕ್ಕಳು ಇವತ್ತು ರ್ಯಾಂಕ್ಗಳು ಬಂದವ್ರೆ, ನೀನು ಏನು ಓದ್ತೀಯಮ್ಮ, ನಿನ್ನ ಎಜುಕೇಷನ್ ನಾವು ನೋಡ್ಕೋತೀವಿ, ಇದನ್ನು ಸರ್ಕಾರ ಹೇಳಬೇಕು. ಇದು ಮಾಡಬೇಕಾಗಿರೋದು ಸರ್ಕಾರ. ಜೊತೆಗೆ ಎಲ್ಲ ಹುಡುಗರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ಆಸಕ್ತಿ ಇರೋರಿಗೆ ಸ್ಕಾಲರ್ಶಿಪ್ಪನ್ನು ಕೊಡಬೇಕಾಗ್ತದೆ, ಹೈಯರ್ ಎಜುಕೇಷನ್ನ ಸಿಗೋ ಥರ ಮಾಡಬೇಕಾಗ್ತದೆ. ಇದು ಆಗಬೇಕು ಅನ್ಸುತ್ತೆ ನನಗೆ. ಸುಮನ್ ಸರ್, ಇವತ್ತಿನ ರಿಸಲ್ಟ್ ಬಗ್ಗೆ ಏನು ಹೇಳ್ತೀರಿ? ತುಂಬ ಖುಷಿ ಆಗುತ್ತೆ. ಮೊದಲನೇದಾಗಿ ಯಾರ್ಯಾರು ಟಾಪಾಗಿ ಏಮ್ ಮಾಡಿದ್ದಾರೆ ಅವರ ಒಂದು ಟಾರ್ಗೆಟ್ ಮೀಟ್ ಆದಾಗ ಆ ಖುಷಿ ಇರುತ್ತೆ ನೋಡಿ, ಅದು ಸ್ಟೂಡೆಂಟ್ಸ್ ಎಲ್ಲ ಅನುಭವಿಸ್ತಾ ಇದ್ದಾರೆ. ಅದೇ ಯಾರು ಮಿಸ್ ಆಗಿದ್ದಾರೆ ಕೂಡ ಅವರು ತಿಳ್ಕೊಬೇಕಾಗಿರೋದೇನು ಅಂದರೆ, ದಿಸ್ ಇಸ್ ಜಸ್ಟ್ ಅನ್ ಅದರ್ ಸ್ಟೆಪ್ ಅಂತ ನೋಡಿ ಅಲ್ಲಿಂದ ಏನು ಕಲಿಬೋದು ಅಂತ. ಸರ್, ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಂದು ಮರದ ಬೀಜ ಒಂದು ಮರವಾಗಿ ಬೆಳೆಯೋದಕ್ಕೆ ಏನೇನು ಬೇಕು ಅನ್ನೋ ಒಂದು ವಿಷಯ ಬಂದಾಗ, ಒಂದು ಮರದ ಬೀಜ ಬೆಳೆಯೋಕ್ಕೆ ಮೊದಲನೇದಾಗಿ ಒಂದು ಒಳ್ಳೆಯ ಬೀಜ ಇರಬೇಕು, ಹೌದಾ? ಅಂದರೆ ಒಳ್ಳೆಯ ದೃಢ ಡ್ರೀಮ್ ಇರಬೇಕು ಮೊದಲನೇದಾಗಿ. ಎರಡನೇದಾಗಿ ಒಂದು ಮರವಾಗಿ ಬೆಳೆಯೋದಕ್ಕೆ ಅದಕ್ಕೆ ಬೇಕಾಗಿರೋ ಗೊಬ್ಬರ ಇರಬೇಕು. ಅಂದರೆ ಜೀವನದಲ್ಲಿ ಗೊಬ್ಬರ ಅಂದರೆ ಕಲಿಕೆ. ಈಗ ಪಾಠ ಬಂದಿಲ್ವಾ, ಈಗ ಆನ್ಲೈನಲ್ಲಿ ಕಲಿಕೆ ಆಗ್ಬೋದಾ? ಮೂರನೇ ವಿಷಯ, ನೀರು ಬೇಕು. ಅಂದರೆ ನಮ್ಮ ಜೀವನದಲ್ಲಿ ನಿರಂತರ ಪರಿಶ್ರಮ ಇರಬೇಕು. ನಾಲ್ಕನೇದು, ಭೂಮಿ ಚೆನ್ನಾಗಿರಬೇಕು. ಅಂದರೆ ನನ್ನ ಮನಸ್ಥಿತಿ ಪಾಸಿಟಿವ್ ಆಗಿರಬೇಕು, ಸ್ಟೂಡೆಂಟ್ ಆಗಿ, ಪೇರೆಂಟ್ ಆಗಿ. ಆ್ಯಂಡ್ ಐದನೇದು, ಇವೆಲ್ಲ ಸರಿಯಾಗಿರಬೇಕು ಅಂದರೆ, ಒಂದು ಮರ ಬೆಳಿಬೇಕು ಅಂದರೆ ವಾತಾವರಣ ಚೆನ್ನಾಗಿರಬೇಕು. ಅದೇ ಥರನೇ ಇಲ್ಲೂ ಸಹ ಆ ಪೇರೆಂಟ್ಸು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಆ ವಾತಾವರಣ ಸೃಷ್ಟಿಸ್ಕೊಂಡ್ರೆ ಅವರು ಎಲ್ಲೇ ಇರಲಿ, ಯಾವ ಥರ ಒಂದು ಬ್ಯಾಕ್ಗ್ರೌಂಡ್ ಆಗೇ ಇರಲಿ, ಅವರು ಉತ್ತೀರ್ಣರಾಗ್ತಾರೆ. ಯಾಕಂದರೆ ಈ ಒಂದು ಫೇಲ್ ಆಗಿದ್ದಾನೆ ಅಂದರೆ ನನ್ನ ಫ್ಯೂಚರ್ ಹಾಳಾಯಿತು ಅಂತಲ್ಲ, ಅವ್ರ ಬಗ್ಗೆ ಏನು ಅನ್ಕೊತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟು. ಅವ್ರ ಬಗ್ಗೆ ಅವರು ದೊಡ್ಡದಾಗಿ ಅಂದ್ಕೊಂಡು ನೆಕ್ಸ್ಟ್ ಸ್ಟೆಪ್ ನಾನು ಹೋಗ್ಬೋದು ಅಂತ ಧೈರ್ಯ ಕೊಡೋದಕ್ಕೆ ಬೇಕಾಗಿರೋ ಕೆಲಸ ಮಾಧ್ಯಮ, ಶಿಕ್ಷಕರು ಎಲ್ಲರೂ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಒಬ್ಬ ಸ್ಟೂಡೆಂಟಲ್ಲಿರೋ ಒಂದು ವಜ್ರದ ಗಣಿ ಆಚೆ ಬರುತ್ತೆ ಅಂತ ನಾನು ಹೇಳ್ಬೋದು. ಎಸ್ ರಾಜೇಶ್ ಅವರಿಗೆ PUC ಆದ ನಂತರ ವಿದ್ಯಾರ್ಥಿಗಳ ಮುಂದಿನ ಗುರಿ ಏನಿರಬೇಕು? ಅದೇ ಸರ್, ಬೇಸಿಕಲಿ ಇವಾಗ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಸರ್ ಹೇಳಿದ್ರು, ತುಂಬ ಸ್ಟಡಿ ಮಾಡಿ ಕೋರ್ಸ್ಗಳಿದೆ, ಆ ಥರ ಕೋರ್ಸ್ಗಳು ತೊಗೊಂಡು. ಸೊ ಏನಂದರೆ ನನಗೇನಂದರೆ ದೇ ಶುಡ್ ಎಂಜಾಯ್ ವಾಟ್ ಎವರ್ ಕೋರ್ಸ್ ದೇ ಟೇಕ್, ಆ ಕೋರ್ಸ್ನ ಎಂಜಾಯ್ ಮಾಡಬೇಕು, ಅವಾಗ ಅವ್ರು ಕಲಿತಾರೆ. ಅದೊಂದು ನೆಕ್ಸ್ಟು ಏನೇ ಆದರೂ ಕೂಡ ನಾವು ಒಳ್ಳೆ ಮನುಷ್ಯರಾಗೋ ನಿಟ್ಟಿನಲ್ಲಿ ನಾವು ಟ್ರೈನ್ ಮಾಡಬೇಕು. ನಾವು ಇವತ್ತು ಸಮಾಜದಲ್ಲಿ ಆಗ್ತಿರೋ ಅನ್ಯಾಯಗಳನ್ನ ಪ್ರಶ್ನೆ ಮಾಡೋ ರೀತಿ ನಾವು ಆಗಬೇಕು. ಆಮೇಲೆ ವಿವೇಕಾನಂದ ಹೇಳ್ತಾರೆ, ನಾನು ಸಮಾಜದಿಂದ ಎಲ್ಲ ತೊಗೊಂಡು ಸಮಾಜಕ್ಕೆ ಏನೂ ಮಾಡಲಿಲ್ಲ ಅಂದರೆ ನಾನು ದೇಶದ್ರೋಹಿ ಅಂತ. ಸೊ ಅದಕ್ಕೆ ಸಮಾಜಕ್ಕೆ ಏನಾರು ಮಾಡೋ ರೀತಿ ನಾವು ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು. ನಾವು ಏನೇ ಕೋರ್ಸ್ ಮಾಡಿದ್ರು ಕೂಡ ಆ ಕೋರ್ಸಿಂದ ನಾನು ಸಮಾಜಕ್ಕೆ ಏನು ಮಾಡ್ತೀನಿ, ಏನು ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಹೆಂಗೆ ಸಮಾಜದಲ್ಲಿರೋ ಹುಳುಕುಗಳನ್ನ ನಾನು ತೆಗೆದು ಸರಿ ಮಾಡ್ತೀನಿ, ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಸರ್. ಆವಾಗ ಈ ಎಲ್ಲ ಓದೋದಕ್ಕೆ ಅಲ್ವ ಸರ್, ಏನಂದರೆ ಕಾಡಲ್ಲಿರೋ ಮನುಷ್ಯ ಶಿಕ್ಷಣ ಪಡೆದು ಸಮಾಜಕ್ಕೆ ಏನಾರು ಮಾಡಬೇಕು, ಅದಕ್ಕೋಸ್ಕರ ಶಿಕ್ಷಣ ಬಂದಿರೋದು, ದುಡ್ಡು ಮಾಡೋಕ್ಕಲ್ಲ. ದುಡ್ಡು ಮಾಡೋಕ್ಕೆ ಇವತ್ತು ಓದಿಲ್ಲ ಅಂದರೂ ಮೋಸ ಮಾಡಿ ದುಡ್ಡು ಮಾಡ್ಬೋದು, ತಲೆ ಹೊಡೆದು ದುಡ್ಡು ಮಾಡ್ಬೋದು. ಶಿಕ್ಷಣ ಬರೋದು ಒಳ್ಳೆ ವಿದ್ಯಾರ್ಥಿಗಳಕ್ಕೆ, ಒಳ್ಳೆ ಮಾನವರಾಗಕ್ಕೆ. ಸೊ ಅದಕ್ಕೆ ವಿದ್ಯಾರ್ಥಿಗಳು ಅವರ ಇಂಟ್ರೆಸ್ಟ್ ಇರೋ ಕೋರ್ಸ್ಗಳು ತೊಗೊಂಡು ಎಂಜಾಯ್ ಮಾಡಿ ಒಳ್ಳೆ ಮನುಷ್ಯರಾಗಬೇಕು ಅನ್ನೋದು ನಾನು ಸಂದೇಶ ಕೊಡ್ತೀನಿ ಸರ್ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಪ್ರಮುಖವಾಗಿ ರಿಸಲ್ಟ್ ಅಂತೂ ಬಂದಾಯಿತು. ಸಹಜವಾಗಿ
ಉತ್ತೀರ್ಣರಾಗಿರುವಂಥ ವಿದ್ಯಾರ್ಥಿಗಳು ಮುಂದೆ ಏನು ಮಾಡಬೇಕು ಅನ್ನೋವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ. ಬಟ್ ಕೆಲವೊಂದಿಷ್ಟು ಜನ ಅಂದರೆ ವಿದ್ಯಾರ್ಥಿಗಳು ಫೇಲ್ ಆಗಿರೋರಿಗೆ ಒಂದು ತಲೆಯಲ್ಲಿ ಓಡ್ತಾನೆ ಇರುತ್ತೆ, ಏನಾಯಿತು ಹಿಂಗೆ ಎಲ್ಲಿ ಎಡುತ್ತೀವಿ ಅಂತೇಳಿ. ಅಂದರೆ ಏನಿಲ್ಲ, ಈ ಪರೀಕ್ಷೆಯಲ್ಲಿ ಪಾಸ್ ಆದವರು ಪಾಸ್ ಆಗಿಲ್ಲ, ಆದರೆ ಈ ಪರೀಕ್ಷೆ ಮುಖ್ಯ ಆಗೋದಿಲ್ಲ, ಜೀವನದ ಪರೀಕ್ಷೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಫೇಲ್ ಆದವರಿಗೆ ಹಲವಾರು ಆಯ್ಕೆಗಳಿರುತ್ತೆ. ಸೊ ಹಂಗಾಗಿ ಏನು ಮಾಡಬೇಕು ಅದರ ಕಡೆ ಗಮನ ಕೊಡಿ. ಜೊತೆಗೆ ನಿಮಗೆ 2 ಅವಕಾಶ ಇರುತ್ತೆ, ಮತ್ತೊಮ್ಮೆ ಎಕ್ಸಾಮ್ ಬರೆಯೋದಕ್ಕೆ 2 ಅವಕಾಶ ಇರುತ್ತೆ. ಸೊ ಅದರ ಕಡೆ ಗಮನ ಕೊಡಿ. ಇನ್ಮೇಲೆ ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಅದರಲ್ಲಿ ಉತ್ತಮ ರಿಸಲ್ಟನ್ನು ಪಡೆದು ನೆಕ್ಸ್ಟ್ ಕೂಡ ನೀವು ಏನು ಆಗಬೇಕು ಅಂದ್ಕೊಂಡಿದ್ರಿ ಅಥವಾ ಯಾವ ಕೋರ್ಸ್ಗೆ ಹೋಗಬೇಕು ಅಂದ್ಕೊಂಡಿದ್ರಿ ನೀವು ಆಯ್ಕೆ ಮಾಡ್ಕೋಬೋದು. ಸೊ ಹಂಗಾಗಿ ಫೇಲ್ ಆದ್ವಿ ಮುಂದೇನು ಅಂಥೇಳಿ ಆ ರೀತಿ ಯೋಚನೆಗಳು ಬೇಡವೇ ಬೇಡ. ಯಾಕೆಂದರೆ ಹಲವಾರು ಆಯ್ಕೆಗಳಿರುತ್ತೆ. ಸೊ ಫೇಲ್ ಆದವರು ಇವತ್ತಿನ ದಿನಮಾನಗಳಲ್ಲಿ ಎಂತೆಂಥರು ಸಾಧನೆ ಮಾಡಿದರೆ ಏನಾಗಿದ್ದಾರೆ ನಿಮಗೆ ಕಣ್ಮುಂದೆವೂ ಕೂಡ ಎಲ್ಲ ಇದೆ. ಸೊ ಹಂಗಾಗಿ ಫೇಲ್ ಆಗಲಿ ಅಥವಾ ಬಿಡಲಿ ಏನೇ ಆಗಲಿ ನಿಮ್ಮ ಜೀವನದ ಕಡೆ ಗಮನ ಕೊಡಿ. ಜಸ್ಟ್ ಈ ಪರೀಕ್ಷೆ ಅಷ್ಟೇ, ಅಂದರೆ ನಿಮ್ಮ ಮೆಮೊರಿಯನ್ನು ಪರೀಕ್ಷೆ ಮಾಡುವಂಥ ಪರೀಕ್ಷೆ ಇದು. ಬಟ್ ಜೀವನದ ಪರೀಕ್ಷೆಯನ್ನು ನೀವು ಗೆಲ್ಲಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.